श्रुतिस्मृति पुराणानां शंकराचार्य केशवं आदरायणं सूत्रभाष्यकृतो वन्दे भगवन्तौ पुनः श्रीमच्छङ्करभगवत्पूज्यपादसद्गुरुभ्यो नमः वन्देदं सच्चिदानन्दं विधिवर्यं महावेदान्तकार्यं सुतं प्रणतोऽस्म्यहं सदामङ्गलायकं कलिनीप्रसदा श्रीं सद्गुरुं सच्चिदानन्दं श्री श्री सच्चिदानन्देन सरस्वती महासद्गुरुभ्यो नमः श्री भगवो ब्रह्मा तत्ततं बुद्धि संयोगं लभते पौर्वदेहिकं यतते च ततो भूयः संसिद्धौ कुरु नन्दन तत्र तं बुद्धि संयोगं लभते पौर्वदेहिकं यतते च ततः भूयः संसिद्धौ गुरुनंदन तत्र अಲ್ಲಿಂದ ಆ ಯೋಗ ಭ್ರಷ್ಟನ ಹುಡ್ತಾಳ ಶುಚಿನಾಂ ಶ್ರೀಮತಾಂಗೆ ಅಥವಾ ಯೋಗಿನಾಂಗೆ ದರಿದ್ರ ಕುಲದಲ್ಲಿ ಹುಟ್ಲಿ ಶ್ರೀಮಂತ ಯೋಗಿ ಮನಲ್ಲಿ ಹುಟ್ಲಿ ಹುಟ್ಟಿದ ಮೇಲೆ ಪೌರದೇಹಿಕಂ ಬುದ್ಧಿ ಸಂಯೋಗಂ ಲಭತೆ ಪೌರದೇಹಿಕಂದ್ರೆ ಹಿಂದಿನ ದೇಹದಲ್ಲಿದ್ದಂತಹ ಬುದ್ಧಿನೇ ಇದು ಧ್ಯಾನಯೋಗ ಬುದ್ಧಿ ಅದರ ಸಂಬಂಧ ಪಡ್ಕೊಳ್ತಾರೆ ವಾಸನೆ ಎತ್ಕೊಂಡ್ಬಿಡುತ್ತೆ ಅವನಿಗೆ ಹಳೆ ವಾಸನೆ ಎತ್ಕೊಂಡ್ಬಿಟ್ಟು ಅವನಿಗೆ ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕ ಅಭಿರುಚಿ ಬಾಲ್ಯದಲ್ಲೇ ಭಗವದ್ಭಕ್ತಿ ಭಾಗದಲ್ಲೇ ಸಾತ್ವಿಕತರ ಬಾಲ್ಯದಲ್ಲೇ ಒಂದು ಅಂತರ್ಮುಖತೆ ಎಲ್ಲವೂ ಅವನಿಗೆ ಭಗವಂತನ ಒಂದು ವಿಚಾರ ಅಂದ್ಬಿಟ್ಟು ಅತ್ಯಂತ ಪ್ರಿಯವಾಗುತ್ತೆ ಅವನಿಗೆ ಧ್ರುವ ಪ್ರಹ್ಲಾದ ನಚಿಕೇತ ಶ್ವೇತಕೇತು ಇವೆಲ್ಲ ಇದೇ ಆಗಿರೋದು ಆ ಪೌರದೇಹದ ಇದು ಬಂದ್ಬಿಡುತ್ತೆ ನಮ್ಗೆ ಹಂಗೆ ರಮಣ ಮಹರ್ಷಿಗಳಿಗೆ ಅರುಣಾಚಲ ತಿರುವಣ್ಣಾಮಲೆಯಲ್ಲಿ ಕೂಡಲೇ ಕರೆಂಟ್ ಹೊಡೆದಂಗ ಬಿಡ್ತಿದ್ದ ಮೈಯಲ್ಲಿ ಅವನಿಗೆ ಎಲ್ಲಿದೆ ನಾನು ಹೋಗ್ಬೇಕು ಅಂತ ₹2 ಕೊಟ್ರೆ ಅಣ್ಣ ಪರೀಕ್ಷೆಗೆ ಅಂತ ಒಂದಕ್ಕೆ ಅರುಣಾಚಲ ಬಂದ್ಬಿಡ್ತಾರೆ ಸ್ಟೇಷನ್ ಬಂದು ಇಳಿದು ಹಳ್ಳಿ ಎಲ್ಲ ಒಂದು ಮನೆ ಹತ್ರ ಎಲ್ಲ ಇರ್ತಾರೆ ಊಟ ಎಲ್ಲ ಏನಿಲ್ಲ ಅದು ಯಾರೋ ನೋಡ್ತಾರೆ ನೋಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಮನೇಲಿ ಇಟ್ಕೊಂಡು ತಗೊಂಡು ಅವೆಲ್ಲ ಊಟ ಕೊಟ್ಟು ಎಲ್ಲ ಮಾಡಿ ಒಟ್ಟು ಭಗವಂತ ಅದು ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ವರ್ಕಿಂಗ್ ಕೊಡಕ್ ಬರಲ್ಲ ಅದು ತಕ್ಕ ಸಿಗೋಲ್ಲ ಒಟ್ಟ ಮೇಲೆ ನಡೆಯುತ್ತೆ ಅದು ಬಹಳ ಅಲ್ಲ ಇಂಥ ವಿಶ್ವವನ್ನ ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಭಕ್ತನ ನೋಡ್ಕೊಳಕ್ ಬರಲ್ವಾ ಅವ್ನು ನೋಡ್ಕೊಳಕ್ ಆಗಲ್ವಾ ವಿಶ್ವಾತ್ಮನು ಜಗದಾತ್ಮನಾದ ಪರಮಾತ್ಮನಿಗೆ ತನ್ನ ಭಕ್ತನ ಬಿಟ್ಕೊಟ್ಬಿಡ್ತಾನ ಹೆಂಗ ಮಾಡ್ತಾನೆ ಪೌರ್ವದೇಹಿಕನ್ನು ಪೂರ್ವದೇಹ ಭವಂ ಪೌರ್ವದೇಹ ಹಿಂದಿನ ದೇಹದಲ್ಲಿ ಇದ್ದದ್ದಾಗಿರುವ ಬುದ್ಧಿ ಸಂಯೋಗ ಧ್ಯಾನ ಯೋಗದ ಬುದ್ಧಿ ಇತ್ತಲ್ಲ ಅದರ ಸಂಬಂಧ ಕೊಟ್ಬಿಡ್ತಾನೆ ಎಷ್ಟು ಬೇಗ ಅವನಿಗೆ ಧ್ಯಾನ ಯೋಗ ಅಳವಟ್ಬಿಡುತ್ತೆ ಅಂದ್ರೆ ಈ ಸಂಸ್ಕಾರ ವಿದ್ಯೆಯವರು ಎಷ್ಟು ಒದ್ದಾಡುದು ಏಕಾಗ್ರತೆ ಬರ್ತಾನೆ ಇರಲ್ಲ ಆಮೇಲೆ ಪ್ರೇಮ ಬರ್ತಾನೆ ಇರಲ್ಲ ಅದು ಇದಾಗ್ತಾ ಇರ್ತದೆ ಒದ್ದಾಡ್ತಾ ಇರ್ತಾರೆ ಈ ಸಂಸ್ಕಾರ ಇರೋರು ಬೇಗ ಹೋಗ್ಬಿಡ್ತಾರೆ ಎಷ್ಟು ಬೇಗ ಅವ್ರಿಗೆ ಆಸಕ್ತಿ ಪ್ರೇಮ ಏಕಾಗ್ರತೆ ಬಹಳ ತೀವ್ರ ಆಗುತ್ತೆ ಒಂದ್ಸಲ ಎಳ್ದ್ಬಿಡತ್ತಲ್ಲ ಏನು ಮಾಡಕ್ಕಾಗಲ್ಲ ಆ ಸಂಸ್ಕಾರ ಆಮೇಲೆ ತತ್ವಭೂಯ ಇರ್ತದೆ ಅಲ್ಲಿ ಮುಂದಕ್ಕೆ ಎಷ್ಟು ಮಾಡಿದ್ನ ಮತ್ತೆ LKG ಮಾಡಲ್ಲ ಅಲ್ಲಿ ಮುಂದಕ್ಕೆ ಕಂಟಿನ್ಯೂ ಅಂತ ಇದ್ದಾನೆ ಭಗವಂತ ತತ್ವಭೂಯ ಇರುತ್ತೆ ಅಲ್ಲಿನ ಮುಂದಕ್ಕೆ ಮತ್ತೆ ಪ್ರಯತ್ನ ಪಡ್ತಾನೆ ಸಂಸಿದ್ಧಿಗಾಗಿ ಅಂದ್ರೆ ಮೋಕ್ಷಕ್ಕಾಗಿ ಎಲ್ಲಿ ಕುರುನಂದನ ಕುರುಶ್ರೇಷ್ಠನಾದ ಅರ್ಜುನನೇ ಕುರುಕುಮಾರನಾದ ಅರ್ಜುನನೇ ಮುಂದಕ್ಕೆ ಪ್ರಯತ್ನ ಪಡ್ತಾನೆ ಹಾಗಾಗಿ ಅವನಿಗೆ ಅಲ್ಲೇನಾತ್ಮನ ವಿಂದತಿ ಅಂತೇಳಿ ಕಂಡ್ಕೊಂಡ್ಬಿಡ್ತಾನೆ ಭೂಯಹಾನಿಗೆ 2 ಅರ್ಥ ಮಾಡೋದು ಭೂಯಹಾನಿ ಬಹಳ ಅಂತ ಅರ್ಥ ಮಾಡೋದು ಭೂಯಹಾನಿ ಮತ್ತೆ ಅಂತ ಅರ್ಥ ಮಾಡ್ಬೋದು ಭೂಯಹಾನಿ ಅಗೇನ್ ಅಂತ ಅರ್ಥ ಇದೆ ಬಹಳವಾಗಿ ಅಂತ ಮಾಡ್ಬೋದು ಬಹಳವಾಗಿ ಮಾಡಿದಾರೆ ಗುರುಗಳು ಮಾಡ್ಬೋದು ಹೆಚ್ಚಾಗಿ ಮಾಡ್ತಾನೆ ಅಂತ ಅಲ್ಲಿ ಎಷ್ಟೋ ಪರ್ಸೆಂಟ್ ಮಾಡಿದ ಅಲ್ಲಿ 30-40 ಮಾಡ್ತಿದ್ದ 80-90 ಮಾಡ್ಬಿಡ್ತಾನೆ ಅದು ಬರುತ್ತೆ ಎಷ್ಟು ಮಾಡಿದ್ರೆ ಅದು ಸಂಸ್ಕಾರ ಬಂದೇ ಬರುತ್ತೆ ಒಂದು ಸಂಸ್ಕಾರ ಎಷ್ಟಾಗಲ್ಲ
ಎಷ್ಟು 10% ಇದ್ದು 20% ಅದು ಸಂಸ್ಕಾರ ಬಂದೇ ಬರೋದು ಎದ್ ಮಾಡ್ಕೊಂಡು ಹೋಗುತ್ತೆ. ಅದು SSLC ಫೇಲ್ ಆಗ್ಬಿಡ್ತು ಅಂತ ಒಬ್ಬ ದೇವಿ ಭಕ್ತ ಕೆರೆಗೆ ಹಾಕ್ಬಿಡ್ತೀನಿ ಮಾಡ್ಕೊಂಡು ಹೋದ. ಕೊನೆಗೆ ಅಮ್ಮನ ಒಂದ್ಸಲ ನಮಸ್ಕಾರ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ಮಾಡ್ದ. ಅಮ್ಮ ಬಂದು ಯಾಕೆ ಹಾಕ್ತೀಯೋ ಮತ್ ಸತ್ರೆ ಮತ್ ಸುಡ್ತೀಯಲ್ಲ ಮತ್ತೆ ನೀನ್ ಇದರಿಂದ ಓದ್ಬೇಕಾಗತ್ತೆ ಕಣೋ, ಈಗಲೇ ಹೋಗ್ಬಿಟ್ಟು ಇನ್ನೊಂದ್ಸಲ ಆಟಮ್ ಕಟ್ಕೋ, ಇಲ್ಲ ಮುಂದೆ ಓದ್ಲಿ ಆಯ್ತು ಸಾಯ್ಬೇಡ, ಮತ್ ಸುಡ್ತೀಯ, ಮತ್ ಸುಡ್ಕೊಳ್ಳೆ ಮತ್ತೆ ನಿಂಗೆ ಶಿಶುವಾರ LKG ಮಾಡ್ತಾರೆ, ನಮ್ಮ 1ನೇ ಕ್ಲಾಸ್ ಓದ್ಬೇಕು ಮತ್ತೆ SSLC ಬರ್ಬೇಕಾಗುತ್ತೆ, ಅದಕ್ಕೆ ಬಂದು ಈಗಲೇ ಮಾಡ್ಕೊಂಡು ಸಾಯ್ಬೇಡ ಅಂತ ಕಳ್ಸ. ಓ ಹೌದಲ್ಲ ಅಮ್ಮ ನೀ ಹೇಳಿ ಕರೆಕ್ಟ್ ವಾಪಸ್ ಬಂದಂತೆ. ಹಾಗೆ ಅಲ್ಲಾದ್ರೆ ಮತ್ತೆ ಮೊದಲೇನೆ ಓದ್ಬೇಕು, ಇಲ್ಲಿ ಹಂಗಲ್ಲ. ಇಲ್ಲಿ ಎಷ್ಟು ಮಾಡಿರ್ತಾನೋ ಅದಷ್ಟು ಅವನಿಗೆ ಶೇವಧಿ ಒಂದು ಡಬ್ಬಿಗಳಿಗೆ ತರ ಇರುತ್ತೆ, ಅವನಲ್ಲಿ ಕರೆಕ್ಟ್ ಆಗಿರುತ್ತೆ. ಅದು ಡಿಲೀಟ್ ಆಗಲ್ಲ, ಅದು ಹೋಗೋದೇ ಇಲ್ಲ. ಬಾಕಿ ಪುಣ್ಯ ಕರ್ಮದ ಫಲ ಆದ್ರೆ ಅನುಭವಿಸ್ಬಿಡ್ತಾನೆ, ಫಲವನ್ನ ಮುಗಿದು ಹೋಗ್ಬಿಡುತ್ತೆ. ಪುಣ್ಯ ಕರ್ಮಕ್ಕೆ ಏನಾಗುತ್ತೆ ಅಂದ್ರೆ ದುಡ್ಡು, ವಾಹನವೋ, ಮನೆಯೋ, ಇನ್ನೇನೋ ಮಕ್ಕಳು ಸಿಕ್ಬಿಡ್ತಾರೆ, ಆಗ್ಬಿಡ್ತಾರೆ, ಆ ಪುಣ್ಯ ಕರ್ಮಕ್ಕೆ ಖರ್ಚಾಗ್ಬಿಡುತ್ತೆ. ಆದ್ರೆ ಇದು ಆತ್ಮಜ್ಞಾನಕ್ಕಾಗಿ ಮಾಡಿದ್ದಾದ ಡೆಪಾಸಿಟ್ ಆದ್ರಿಂದ ಇದಕ್ಕೆ ಬೇರೆ ಫಲ ಕೊಡಕ್ ಬರೋಲ್ಲ, ಇದಕ್ಕೆ ಕರ್ಕೊಂಡು ಹೋಗ್ಬೇಕು. ಈ ಡೆಪಾಸಿಟ್ ಇನ್ನೊಂದಕ್ಕೆ ವಿನಿಯೋಗ ಮಾಡಕ್ ಬರಲ್ಲ. ಬರೀ ಪುಣ್ಯ ಆಗ್ಬಿಟ್ರೆ ಪುಣ್ಯಕ್ಕೆ ಬೇರೆ 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 ಹಾ ಬರಲ್ಲ. ಟ್ರಸ್ಟ್ ದುಡ್ಡು ಆ ಟ್ರಸ್ಟಿನ ಧ್ಯೇಯಕ್ಕೆ ಖರ್ಚು ಮಾಡ್ಬೇಕೇ ಹೊರತು ಅದು ಬರಲ್ಲ. ಹಾಗೆ ಈ ಅಧ್ಯಾತ್ಮ ಯೋಗಕ್ಕಾಗಿ ಮಾಡಿದಂತಹ ಸಾಧನೆ ಏನಿದೆ ಅದು ಅಧ್ಯಾತ್ಮ ಯೋಗಕ್ಕೆ ವಿನಿಯೋಗ ಆಗ್ಬೇಕೇ ಹೊರತು ಅದು ಮತ್ತೆ ಐಶ್ವರ್ಯ ಬರೋಕ್ಕೆ, ಮಕ್ಕಳಾಗೋದಕ್ಕೆ, ಆರೋಗ್ಯ ಬರೋಕೆ ಉಪಯೋಗ ಬರೋಲ್ಲ. ಅದನ್ನ ಯಸ್ಮಾತ್ ತತ್ ಯೋಗಿನಾಂ ಕುಲೇ ತಂ ಬುದ್ಧಿ ಸಂಯೋಗಂ ಬುದ್ಧ್ಯಾ ಸಂಯೋಗಂ ಬುದ್ಧಿ ಸಂಯೋಗಂ ಲಭತೆ ಪೌರದೇಹಿಕಂ ಪೂರ್ವಸ್ಮಿನ್ ದೇಹೇ ಭಾವಂ ದೇಹೇ ಪೌರದೇಹಿಕಂ. ಯಾವ ಕಾರಣ ಏಕೆಂದರೆ ನಾಶವಾಗಲ್ಲ, ಅದೇಕೆ ದುರ್ಲಭ ಅಂತ ಕೇಳಿದ್ರೆ ಅಂತ. ಯಸ್ಮಾತ್ ಅಂದ್ರೆ ಏಕೆಂದರೆ ಅದ್ಯಾಕೆ ದುರ್ಲಭ ಅಂತ ಕೇಳಿದ್ರೆ, ಅಲ್ಲಿ ಆ ಯೋಗಿಗಳ ಕುಲದಲ್ಲಿ ಆ ಬುದ್ಧಿ ಸಂಯೋಗವನ್ನ ಅಂದ್ರೆ ಬುದ್ಧಿಯೊಡನೆ ಸಂಯೋಗ, ಬುದ್ಧಿ ಸಂಯೋಗ ಹಿಂದೆ ಇದ್ದಂತಹ ಬುದ್ಧಿಯೊಡನೆ ಅದು ಕಂಟಿನ್ಯೂ ಕನೆಕ್ಟ್ ಆಗ್ಬಿಡುತ್ತೆ. ಅದಕ್ಕೆ ಈ ಬುದ್ಧಿಗೆ, ಈ ಜನ್ಮದ ಬುದ್ಧಿಗೆ ಹಿಂದಿನ ಬುದ್ಧಿಯ ಸಂಸ್ಕಾರದೊಡನೆ ಸಂಬಂಧ ಆಗ್ಬಿಡುತ್ತೆ. ಎಲ್ಲಕ್ಕೂ ಸಮಾನ. ಅಲ್ಲಿ ಬ್ರಹ್ಮಲೋಕ 2 ತರಹ ಇದೆ. ಬ್ರಹ್ಮಲೋಕದಲ್ಲಿ ಭೋಗವನ್ನು ಅನುಭವಿಸೋದು ಅನ್ನುವ ಪ್ರಧಾನವಾದ ಇದು ಮೀನರ ಬಿಡುತ್ತೆ, ಗೋಣ ಬಿಡುತ್ತೆ. ಇವು ಅದನ್ನು ಇದ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಇದ್ ಮಾಡ್ಕೊಂಡ್ಬಿಟ್ಟು ತತ್ವಜ್ಞಾನ ಬಿಡುತ್ತೆ ಅಲ್ವೇ. ಭಗವಂತ ಏನಕ್ಕೆ ಅದನ್ನ ಹೇಳ ಅಂದ್ರೆ ವ್ಯರ್ಥವಾಗಲ್ಲ ಅನ್ನೋದು ಪ್ರವಚನೆಗಾಗಿ ಅಲ್ಲಿ ಬ್ರಹ್ಮಲೋಕ ಶಾಶ್ವತ ಶೀತ ಹೇಳ್ದ. ಅದು ಅಲ್ಲಿ ಆಗ್ಬಾರ್ದು ಅನ್ನೋದೇನಿಲ್ಲ, ಅಲ್ಲಿಗೂ ಕಟ್ಟಿನ ಬಿಡ್ಬೋದು. ಈ ವಾಸನೆಯಿಂದ ಇಟ್ಕೊಂಡು ಅಲ್ಲಿ ಹೋದ್ರಿಂದ ಬ್ರಹ್ಮಲೋಕದಲ್ಲಿ ಇದನ್ನ ಕಂಟಿನ್ಯೂ ಮಾಡಿ ಅಲ್ಲೂ ತತ್ವಜ್ಞಾನ ಮಾಡ್ಬೋದು. ಅಲ್ಲೇನು ಭೋಗವನ್ನು ಅನುಭವಿಸ್ಲೇಬೇಕು ಅಂತಿಲ್ಲ. ಈ ಇದರ ಪ್ರಭಾವ ಬಹಳ ಹೆಚ್ಚಿರೋದು ಅಂತ ಹೋಗಿ ಬ್ರಹ್ಮಲೋಕ ಅಂತ ಕರ್ಕೊಂಡು ಹೋಗ್ಬಿಡುತ್ತೆ. ಅಪೇಕ್ಷೆ ಇದು ಮಾಡಿದೆ ಅಂತ ಅದು ಅಪೇಕ್ಷೆ ಬರೋದೇ ಇಲ್ಲ ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ಜ್ಞಾನಿಯೋಗಿಗೆ. ಅದು ದೇಹ ಬಿದ್ದ ಮೇಲೆ ಮುಂದಿನ ದೇಹ ಪಡ್ಕೋಬೇಕಾದ್ರೆ ಏನೇನಿದ್ರು ಸ್ಥೂಲ ಎಲ್ಲ ಸೂಕ್ಷ್ಮ ಹೋಗುತ್ತೆ. ಅದು ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ 3 ಮಾತ್ರ ಹೋಗುತ್ತೆ ಅಂತ ಹೇಳ್ತಾರೆ. ತಮ್ಮ ವಿದ್ಯಾಕರ್ಮಣಿ ಸಮನ್ವಯ ಭೇದ ಪೂರ್ವ ಪ್ರಜ್ಞಾಚಾರ. ವಿದ್ಯೆ ಅಂತಂದ್ರೆ ಲೌಕಿಕ ಮತ್ತು ವೈದಿಕ ವಿದ್ಯೆ, ಅದು ಆ ವಿದ್ಯೆ ಸಂಸ್ಕಾರ ಬರುತ್ತೆ. ಆಮೇಲೆ ಕರ್ಮಗಳು ಅಂದ್ರೆ ಅವನ ಅಭ್ಯಾಸ ಮಾಡತಕ್ಕಂಥ ಕ್ರಿಯಾ ಕೌಶಲ್ಯವೂ ಮುಂದುವರಿಯುತ್ತೆ. ಆಮೇಲೆ ಪೂರ್ವ ಪ್ರಜ್ಞೆ ಅಂದ್ರೆ ಹಿಂದೆ ಸಂಸ್ಕಾರ ವಾಸನೆ ಅದು ಬರುತ್ತೆ. ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ಅದು ಇವನನ್ನ ಹಿಂಬಾಲಿಸುತ್ತೆ ಅಂತ. ಎಲ್ರಿಗೂ ಸಮಾನ ಇದು, ಉಪಾಸಕರಿಗೆ ಕರ್ಮಿಗಳಿಗೆ ಅಂತಲ್ಲ, ಸಾಯೋರಿಗೆಲ್ಲ ಸಮಾನ. ತಮ್ಮ ವಿದ್ಯಾಕರ್ಮಣಿ ಸಮನ್ವಯ ಭೇದೆ ಪೂರ್ವ ಪ್ರಜ್ಞಾಚ ಅಂತ ಸುದ್ದಿ. ವಾರ್ತಿಕಾರರು ಒಂದೊಂದು ಮಾಡ್ಕೊಡುತ್ತೆ ಅಂತ. ಒಂದು ದೇಶವನ್ನು ಗೊತ್ತು ಮಾಡ್ಕೊಡುತ್ತೆ, ಒಂದು ಶರೀರವನ್ನು ಗೊತ್ತು ಮಾಡ್ಕೊಡುತ್ತೆ, ಒಂದು ಸಂಸ್ಕಾರವನ್ನು ಮುಂದುವರಿಸುತ್ತೆ ಅಂತ ಅರ್ಥ ಮಾಡಿದ್ದಾರೆ. ವಿದ್ಯೆ ಒಂದು ಜಾಗ ಗೊತ್ತು ಮಾಡುತ್ತೆ, ಎಲ್ಲಿ ಹೋಗ್ಬೇಕು ಗೊತ್ತು ಮಾಡ್ತಾ ಅದೇ ದೇಶ ಗೊತ್ತು ಮಾಡುತ್ತೆ. ವಿದ್ಯಾ ಕರ್ಮ ಅದಕ್ಕೆ ಅವನ ಕಾರ್ಯಗಳ ಸಂಧಾನ ತಂದು ಕೊಡುತ್ತೆ. ಪೂರ್ವ ಪ್ರಜ್ಞೆ ಅದರ ಸಂಸ್ಕಾರವನ್ನ ಕಂಟಿನ್ಯೂ ಮಾಡುತ್ತೆ. ಒಂದಕ್ಕೆ ಒಂದೊಂದು ಮಾಡ್ಬಿಟ್ಟಿದ್ದಾರೆ ವಾರ್ತೆಗಾರರು. ಅದಕ್ಕೇನು ಆಧಾರವೂ ಗೊತ್ತಿಲ್ಲ ನಮ್ಗೆ. ಇಲ್ಲ ಅದಕ್ಕೆ ಇನ್ನೇನೋ ಯಾವುದೋ ಶ್ರುತಿ ಇರುತ್ತೆ, ಇನ್ನೇನೋ ಶ್ರುತಿ ವಾಕ್ಯ ಇರುತ್ತೆ. ಶಂಕರು ಇದು ಒಂದೊಂದು ವಿನಿಯೋಗ ಮಾಡಿಲ್ಲ.
ಅದು ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ. ವಾರ್ತೆಕಾರರು ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ಮೂರು ತಂದ್ಕೊಡುತ್ತೆ ಮಾಡಿ ಹೇಳಿದ್ದಾರೆ. ಅದು ಯುಕ್ತಿ ವಿರುದ್ಧವೇನಲ್ಲ, ಯುಕ್ತಿಯಿಂದ ಇದು ಮಾಡೋಕ್ಕೂ ಆಗಲ್ಲ, ತೆಗೆದಕ್ಕೋಗಲ್ಲ, ಸಪೋರ್ಟ್ ಮಾಡೋಕ್ಕೂ ಆಗಲ್ಲ. ಅದು ವಾಕ್ಯ ಇರಬಹುದು ಎಲ್ಲಾದ್ರೂ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಭಾವಶ್ಚ ವಿಘ್ನ ಅಂತ ಒಪ್ಕೊಂಡ್ರೆ ಆಯ್ತು, ನಮ್ಗೇನು ತೊಂದರೆ ಇಲ್ಲ. ಹಾಗೆ ಆ ಬುದ್ಧಿಯೊಡನೆ ಸಂಯೋಗವನ್ನು, ಸಂಬಂಧವನ್ನ, ಬುದ್ಧಿ ಸಂಯೋಗವನ್ನು ಅಂದ್ರೆ ಯಾವ ತರಹದ್ದಾದ ಸಂಸ್ಕಾರ ವಾಸನೆ ಆ ಸಾತ್ವಿಕ ಗುಣವನ್ನು ಬೆಳೆಸ್ಕೊಂಡಿದ್ದ ಅದು ಹಂಗೆ ಅವನಿಗೆ ಈ ಪ್ರಯತ್ನದಿಂದ ತಾಂತಾಗೆ ಬಂದ್ಬಿಡ್ತಾರೆ. ಸಾತ್ವಿಕತೆ, ಸಮಾಧಾನ, ಚಿತ್ತ, ಏಕಾಗ್ರತೆ, ಯಾರು ಅಸೂಯೆ ಪಡಕ್ ಹೋಗಲ್ಲ, ದ್ವೇಷ ಪಡಕ್ ಹೋಗಲ್ಲ, ಕೋಪತಾಪಾದಿಗಳು ಇರಲ್ಲ, ಸ್ವಭಾವದಲ್ಲಿ ಮನಸ್ಸು ಶಾಂತವಾಗಿರುತ್ತೆ, ಇಂದ್ರಿಯ ನಿಗ್ರಹ ಇರುತ್ತೆ. ಬಾಳಿನ ಕೆಲ ಮಕ್ಕಳು ನೋಡಿ 10 ಮಕ್ಕಳು ಬಿಟ್ಟು ಒಂದು ಬಹಳ ಚೇಷ್ಟೆ ಮಾಡ್ತಾ ಇರುತ್ತೆ, ಅವ್ನು ಸುಮ್ಮನೆ ಕೂತಿರುತ್ತೆ. ಒಂದೊಂದು ಏನ್ ತಗೊಂಡು ಯಾರು ಕೇಸ್ಕೊಳ್ತದೆ, ಇದು ಏನ್ ಕೊಟ್ಟು ಬಿಡುತ್ತೆ. ಆ ಮಕ್ಕಳಲ್ಲಿ 10 ಮಕ್ಕಳದ 10 ತರ ಇರುತ್ತೆ. ಅವರವರ ಸಂಸ್ಕಾರ ವಾಸನೆ ಅವರವರಿಗೆ ಹೇಗೆ ಕೆಲಸ ಮಾಡಿಸ್ತಾ ಇರೋದು ಗೊತ್ತಾಗುತ್ತೆ. ಒಂದು ಪರ್ಸೆತ್ ಹೊಡಿ ಮಾಡುತ್ತೆ, ಒಂದು ಸುಮ್ಮನೆ ಇರುತ್ತೆ, ಹೊಡೆದು ಬಿಡ್ದು ಹೊಡೆಯಕ್ ಹೋಗಲ್ಲ. ನಾವು ಅದಕ್ಕೆ ಹುಂಬ ಅಂದ್ಬಿಡ್ತಾರೆ, ಹುಂಬ ತರ ಇರ್ತದೆ. ಅಲ್ಲ ಅದು ಸಂಸ್ಕಾರ ವಾಸನೆ ಹಾಗಿರುತ್ತೆ, ಸುಮ್ಮನೆ ಇರುತ್ತೆ. ಬೆಳೀತಾ 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 ನಾನು ಪ್ರತೀಕಾರ ಮಾಡ್ಬೇಕು ಅಂತ ಆಮೇಲೆ ಹೇಳ್ಕೊಡ್ತಾರೆ. ನೀನು ಹೊಡೆದು ಹೊಡಿ, ಮಾಡಿ ಮಾಡು ಅಂತ ಹೇಳ್ಕೊಡ್ತಾರೆ ತಾಯಂದು ಅಂತ ಬಂದು. ಪೂರ್ವದೇಹಿಕ ಅಂದ್ರೆ ಪೂರ್ವಸ್ಮಿನ್ ದೇಹೇ ಭಾವ, ಹಿಂದಿನ ದೇಹದಲ್ಲಿದ್ದಂತಹ ಮನಸ್ಸಿನ ಸಂಸ್ಕಾರ, ಆ ವಾಸನೆ ಅದನ್ನ ಲಭತೆ ಪಡ್ಕೊಳ್ತಾರೆ, ಅದನ್ನ ಕ್ಯಾರಿ ಮಾಡ್ಕೊಳ್ತಾರೆ, ಅದನ್ನ ಇದಾಗುತ್ತೆ, ರಿಕಲೆಕ್ಟ್ ಆಗುತ್ತೆ, ಅದೊಂದು ಸೇರ್ಕೊಳ್ತಾನೆ. ಆಮೇಲೆ ಯತತೇಚ ಪ್ರಯತ್ನ ಕರೋತಿ ಚ ತತಃ ತಸ್ಮಾತ್ ಪೂರ್ವಕೃತ ಸಂಸ್ಕಾರಾತ್ ಭೂಯಃ ಬಹುತರಂ ಸಂಸಿದ್ಧೌ ಸಂಸಿದ್ಧಿ ನಿಮಿತ್ತಂ ಏಕೋನಂದನ. ಸಂಸಿದ್ಧವು ನಿಮಿತ್ತಾರ್ಥ್ಯ ಸಪ್ತಮಿ ಅಂತ ಹೇಳ್ತಾ ಇದ್ದಾರೆ. ಅಧಿಕರಣ ಅಲ್ಲ, ಬಯಸಿದಲ್ಲ. ಸಂಸಿದ್ಧಿಯ ನಿಮಿತ್ತವಾಗಿ, ಸಂಸಿದ್ಧಿ ಹೊಂದಬೇಕು, ಮುಕ್ತಿ ಆಗಬೇಕು ಅನ್ನೋ ನಿಮಿತ್ತವಾಗಿ ಹೇಳ್ತಾನೆ. ಯತತೇನ ಪ್ರಯತ್ನ, ಮತ್ತೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಅವನು ಅಭ್ಯಾಸ ಮಾಡ್ತಾನೆ. ಆ ಮಾಡ್ತಾ ಮಾಡ್ತಾ ಆ ಪ್ರಯತ್ನದಿಂದ ಹಿಂದೆ ಮಾಡಿದ್ದಾದ ಸಂಸ್ಕಾರದಿಂದ ಶುರು ಮಾಡ್ತಾನಲ್ಲ, ಅದು ಹೆಚ್ಚೆಚ್ಚು ಮಟ್ಟು ಮಾಡ್ತಾನೆ. ಅಲ್ಲೇ 1 ಗಂಟೆ 2 ಗಂಟೆ ಮಾಡ್ತಿದ್ದೆ, ಇಲ್ಲ 6 ಗಂಟೆ 8 ಗಂಟೆ ಮಾಡಿ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಬಾಲ್ಯದಲ್ಲಿಯೇ ಇವನು ಒಂದು ಸತ್ಸಂಗದಿಂದಲೋ ಒಂದು ಇದರಿಂದಲೋ ಆ ವಾಸನೆ ಬೆಳೆಸ್ಕೊಂಡು ಬಂದ್ಬಿಡ್ತು ಅಂದ್ರೆ ಇಲ್ಲೇ ಹೆಚ್ಕೊಂಡ್ಬಿಡ್ತಾರೆ. ಜನ್ಮ ಸಂಸ್ಕಾರ ಆಗ್ಬೇಕು ಅಂತ ಏನಿಲ್ಲ. ಅವ್ನು ಪ್ರಹ್ಲಾದ ಹೇಳಿದಲ್ಲ, ಕೌಮಾರ ಆಚರೆ ಪ್ರಾಜ್ಞು ಧರ್ಮಾನ್ ಭಾಗವತಾನೆ, ಎಲ್ಲ ಮಕ್ಕಳನ್ನು ಕೂಸ್ಕೊಂಡ್ಬಿಟ್ಟು ಭಗವತ್ ಕಥೆ ಹೇಳ್ತಾ ಇದ್ದ. ಅವ್ರು ಆಶ್ಚರ್ಯ ಆಗ್ತಿತ್ತು, ಏನು ಪ್ರಹ್ಲಾದ, ನಮ್ ಗುರು ಯಾರು ಹೇಳ್ಕೊಟ್ಟಿಲ್ಲ, ಇದ್ರಲ್ಲಿ ನಿಂಗೆ ಹೆಂಗ್ ಬಂತು ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಅಂತ. ಅವರಿಗೆ ಎಷ್ಟು ಮಟ್ಟಿಗೆ ಪ್ರಹ್ಲಾದನಾಗ ಒಂದು ಕಥೆ ಉಪದೇಶ ಪ್ರಭಾವ ಬೀರ್ತು ಅಂದ್ರೆ, ಗುರು ಪಾಠ ಹೇಳಿದ್ರೆ ನಾಡ್ತಾನೆ ಇರಲಿಲ್ಲ. ಆ ಷಡ್ಡಾಮರ್ಕರು ಬಂದು ನ್ಯಾಯಶಾಸ್ತ್ರ ನೀತಿಶಾಸ್ತ್ರ ಉಪದೇಶ ಮಾಡ್ತಿದ್ರೆ ಇವ್ರಿಗೆ ರುಚಿಸ್ತಾನೆ ಇರ್ಲಿಲ್ಲ. ಅದು ಸತ್ಯ ಕಾಣ್ತಿತ್ತು ಈ ವಿಚಾರ. ಇವನು ಹೇಳ್ತಾ ಇರೋ ವಿಚಾರ ವೀರ್ಯೋತ್ತರವಾಗಿ, ಸಾರ್ವತ್ತರವಾಗಿ, ಬಹಳವಾಗಿ ಅವರಿಗೆ ಹಿತವಾಗಿ, ಬಹಳ ಸಮಾಧಾನ ಕೊಡ್ತಾ ಇತ್ತು. ಹಾಗಾಗಿ ಮೇಷ್ ಹೋಗೋದನ್ನ ಕಾಯ್ತಾ ಇದ್ರು, ಬೇಗ ಹೋಗ್ಬಿಟ್ಟು ಹೇಳ್ತಾರೆ. ಹೆಂಗಿರುತ್ತೆ ಉಲ್ಟಾ ಆಗ್ಬಿಡುತ್ತೆ. ಅವ್ರಿಗೂ ಆ ಸಂಸ್ಕಾರ ಬೀಳ್ಬಿಟ್ಟ ಪುಣ್ಯಾತ್ಮ. ಅವರಲ್ಲಿ ಜನ್ಮಾಂತರದಲ್ಲಿ ಇತ್ತೋ ಈ ಜನ್ಮದ್ದೇ ಹಿಂದೆ ಬಂತು ಗೊತ್ತಿಲ್ಲ. ಒಟ್ಟ ಮೇಲೆ ಪ್ರಹ್ಲಾದನ ಉಪದೇಶದ ಪ್ರಭಾವ ಎಷ್ಟರ ಮಟ್ಟಿಗೆ ಅವ್ರು ರಾಕ್ಷಸ ಕುಮಾರನಿಗೆ ಬೀರ್ತು ಅಂತಂದ್ರೆ ಅವ್ರು ಎಲ್ಲರಿಗೂ ಕೂಡ ಭಗವದ್ಭಕ್ತಿ ಮುಕ್ಕೊಂಡ್ಬಿಡ್ತು. ಅಷ್ಟರ ಮಟ್ಟಿಗೆ ಅದಕ್ಕೆ ಶಾಸ್ತ್ರದ ಸತ್ಸಂಗವನ್ನು ಭಾರಿ ಹೋಗ್ತಾರೆ. ಆ ಮಹಾತ್ಮರ ಸಹವಾಸ ಇದೆಯಲ್ಲ, ಆ ಸತ್ಪುರುಷರ ಸಹವಾಸ ಸತ್ಸಂಗ ಭಾರಿ ಬೇಗ ಎತ್ತು ಬಿಡುತ್ತೆ ಮನುಷ್ಯ. ಸೌನ್ಯ ಆಗಿದೆ. ಕುಚೇ ಸುದುರಾಚಾರ ಅವರಿಗೆ ಹೇಳಿದ್ರು, ದುರಾಚಾರ ಆಗಿದ್ದು ಸತ್ಸಂಗ ಇಟ್ಕೊಂಡ್ಬಿಟ್ಟಿದ್ರೆ ಮೇಲೆ ಹೋಗ್ಬಿಡ್ತಾನೆ, ಎತ್ತು ಬಿಡ್ತಾರೆ ಅವರು. ಅದು ಸಿಗೋದು ಕಷ್ಟ. ಅವ್ರ ಜೊತೆಯಲ್ಲಿ ಇರೋದು, ಅವರ ಸೇವೆ ಮಾಡ್ಕೊಂಡಿರೋದು, ಅವ್ರ ಮಾತಿನಿಂದ ನಡ್ಕೊಳ್ಳೋದು ಬಹಳ ಕಷ್ಟ. ಅದು ಇದ್ದು ಬಿಟ್ಟ ಅಂದ್ರೆ ಆಮೇಲೆ ಅದು ರುಚಿ ಸುಟ್ಬಿಡುತ್ತಲ್ಲ, ಅಲ್ಲಿ ಮಹಾತ್ಮ ಸಂಧಿ ಅದು ಒಂದ್ಸಲ ಹೋಗಕ್ಕೆ ಮನ್ಸ್ಬೋದ, ಬಿಟ್ಟು ಹೋಗಕ್ಕೆ ಆಗಲ್ಲ, ಎಲ್ಲ ಬಿಡುತ್ತೆ. ಅದು ನಮ್ಮ ಅಣ್ಣ ಬಿಟ್ಟು ಬಂದ್ಬಿಟ್ಟಪ್ಪ, ಅಷ್ಟು ಓಡ್ಬಿಟ್ಟ. ಆಗಲ್ಲ. ಅದಕ್ಕೆ ಇನ್ನೇನು ಹೇಳ್ತೀನಿ, ಅಲ್ಲ ಊಟ ಇದು ಗೊತ್ತಾಗ್ತದೆ. ಹಾಗೆ ಏನು ಊಟ ಅಂದ್ರೆ ಸ್ವಲ್ಪ ಅಷ್ಟೊಂದು ಇದಾಗಿರ್ಲಿಲ್ಲ, ರುಚಿಕರ ಇರ್ಬೋದು. ಆ ಬಾಲ್ಯದಲ್ಲಿ ರುಚಿಕರ ಇರ್ಬೋದು.
ಅವರು ಸ್ವಾಮಿ ಹೆಂಗಿದ್ರು ಹೇಳ್ಬಿಟ್ಟು ಬಂದು ಹೋಗೇ ಇಲ್ಲ ತುಂಬಾ ಬೇಜಾರು ಕೊಟ್ಟು ಇನ್ನು 12-13ಕ್ಕೆ ಸೇರಿಸಿದ್ರು. ಅದೇ ನಮ್ ತಂದೆ ಯಾಕೆ ಸೇರಿಸಿದ್ರು. ನಮ್ ತಾಯಿ ಹೋಗಿ ವರ್ಷಾಂತ ಚೈತ್ರ ಮಾಸ ನಮ್ ತಾಯಿ ಹೋಗೋದಕ್ಕೆ ಸೇರಿಸಿದೆ. ವರ್ಷಾಂತ 65ನೇ ಇಸ್ವಿ ಇದರಲ್ಲಿ ತಾಯಿ ಹೋಗಿದ್ದು 66ರಲ್ಲಿ ಕೊಂಡು ಸೇರಿಸ್ಬಿಟ್ರು. 62 ಬಿಟ್ಟು ಬಂದ್ಬಿಟ್ಟ. 75ಕ್ಕೆ ಮದುವೆ ಮಾಡ್ಬಿಟ್ರು ತಂದೆಯವರು. 74ಕ್ಕೆ ಬೈದ್ರು. 18-19ಕ್ಕೆ ಮದುವೆ ಮಾಡ್ಬಿಟ್ರು. ಸ್ವಾಮಿ ಹೇಳಿದಂತೆ ಹೋಗ್ಬೇಡ ನಿಮ್ ತಂದೆ ಮದುವೆ ಮಾಡ್ತಾರೆ ಅಂತ. ನಮ್ ಗುರುಗಳು ಇವರು ಇಲ್ಲ, ವೇದಾಧ್ಯಯನ ಗುರು ಇದಲ್ಲ, ದೀಕ್ಷಿ ಗುರುಗಳು. ಅವರು ತಂದೆ ಬಲಾತ್ಕಾರ ಮದುವೆ ಮಾಡಿದ್ದಲ್ಲ, ಅವರು ಹುಡುಗ ಸ್ವಭಾವ ನೋಡಿ ಮದುವೆ ಮಾಡಿದ್ರು ಅಂತಾಯ್ತು. ಅವ್ರು ಏನು ಹಠ ಬಿಟ್ಟು ಮಾಡಿದ್ದಲ್ಲ, ಅವ್ರಿಗೆ ಗೊತ್ತಾಗಿದೆ ಮಕ್ಕಳ ಸ್ವಭಾವ ಇದು, ಅವ್ರಿಗೆ ಆಸಕ್ತಿ ಇದೆ, ಹಾಗೆ ಮಾಡಿದಾರೆ ಹೋಗಿ ಸುಮ್ಮನೆ ಏನ್ ಮದುವೆ ಮಾಡಿ ಹಠ ಮಾಡಿಲ್ಲ ಹಾಗೆ ಅಂತ ನಾನು ಅಂತೀನಿ. ಅಂತಾರೆ ಅಪ್ಪ ಮದುವೆ ಮಾಡಿದ್ರು ತಪ್ಪಿಸ್ಕೊಳ್ದಂತಾರೆ, ಇವರೇ ಇಷ್ಟಪಟ್ಟಾಗಿರೋದು ಮದುವೆ ಅಂತ. ಏನು ನಮ್ದು ನಾವೆಲ್ಲ ಹುಡುಗರು ಚಿಕ್ಕ ಹುಡುಗರು ಅವಾಗ, ಇನ್ನು 7-8 ವರ್ಷ ಹುಡುಗ. ಏನೋ ಬಹುತರಂ ಸಂಸಿದ್ಧವು ಸಂಸಿದ್ಧಿ ನಿಮಿತ್ತ, ಸಂಸಿದ್ಧ ವಿಷಯಲ್ಲಿ ಮೋಕ್ಷವನ್ನು ಹೊಂದುವುದರ ನಿಮಿತ್ತವನ್ನು ಇಟ್ಕೊಂಡು ಅವನು ಪ್ರಯತ್ನ ಮಾಡ್ತಾನೆ, ಹೆಚ್ಚೆಚ್ಚಾಗಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಪಟ್ಟು ಅವನು ಮುಂದೆ ಹೊಲಿತಾನೆ. ಕುರುನಂದನ ಕುರುವಂಶದ ಶ್ರೇಷ್ಠನಾಗಬೇಕು, ಕುರುವಂಶಕ್ಕೆ ಸಂತೋಷವನ್ನುಂಟು ಮಾಡುವನಾದ ಅರ್ಜುನನೇ ಈ ರೀತಿ ಆಗತ್ತೆ ಕಣೋ. ಅವನು ಏನು ವೇಸ್ಟ್ ಆಗುವುದಿಲ್ಲ, ಏನು ವಿಷಯ ಮಾಡಿದ್ರೆ ಪ್ರಯತ್ನ ಮಾಡ. ಕಥಂ ಪೂರ್ವದೇಹ ಬುದ್ಧಿ ಸಂಯೋಗ ಇತಿ ತದುಚ್ಯತೆ. ಹಿಂದಿನ ದೇಹದಲ್ಲಿದ್ದ ಬುದ್ಧಿಯ ಸಂಯೋಗ ಆಗತ್ತೆ ಇದೆಯಲ್ಲ, ಅದು ಯಾವ ರೀತಿ ಆಗಿರುತ್ತೆ, ಇವನಿಗೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಹೋಗ್ಬೇಕು, ಆ ಹಿಂದಿನ ದೇಹದಕ್ಕೆ ಹೋಗ್ಬೇಕು ನಿಮ್ಗೆ ಅನ್ಸತ್ತಾ, ಅಥವಾ ಇನ್ಯಾರಾದ್ರೂ ನಿಮಿತ್ತ ತಂದ್ಕೊಡ್ತಾರ, ಅದೇ ಬಂದಕ್ಕೆ ಸೇರ್ಕೊಂಡ್ಬಿಡತ್ತಾ, ಹೇಗೆ ಪೂರ್ವದೇಹದ ಸಂಬಂಧ ಇವನಿಗೆ ಯಾವ ರೀತಿ ಆಗತ್ತೆ ಅಂತ ಕೇಳಿದ್ರೆ ಸ್ವತಂತ್ರನಾಗ್ಬಿಡುತ್ತೆ ಅಂತಾನೆ. ಅವಶಃ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಕ್ಷಮಶೋಪಿ ಸಹ. ತದುಚ್ಯತೆ ಅಂತ ಬಿಟ್ಟುಬಿಟ್ಟೆ, ಅದನ್ನ ಹೇಳಲಾಗುತ್ತೆ. ತದುಚ್ಯತೆ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ತೇನೈವ ಕ್ರಿಯತೆ ಕ್ಷಮಶೋಪಿ ಸಹ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಪೂರ್ವಾಭ್ಯಾಸೇನ ತೇನ ಏವ ಕ್ರಿಯತೆ ಹಿ ಅವಶಃ ಅಪಿ ಸಹ ಜಿಜ್ಞಾಸುಃ ಅಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಸ್ಮಿನ್ ಜನ್ಮೇ ಕೃತೋ ಒಂದೇ ಪದ ಬೇರೆ ಮಾಡಿದ್ನ ಇಲ್ಲ, ಒಂದೇ ಪದ ಶಬ್ದ ಬ್ರಹ್ಮ ಅಂತ ಅವನಿಗೆ. ಶಬ್ದ ಬ್ರಹ್ಮ ಕಾರ್ಯ ಬ್ರಹ್ಮಕ್ಕೆ ಶಬ್ದ ಬ್ರಹ್ಮ ಅಂತಾರೆ. ವೇದ ಪ್ರತಿಪಾದ್ಯವಾದ ಬ್ರಹ್ಮನೇ ಉಪಾಸನೆ ಬ್ರಹ್ಮ, ಉಪಾಸನೆ ಬ್ರಹ್ಮ, ಅದನ್ನು ಮೇಲೆ ಹೋಗ್ತಾನೆ. ಅಷ್ಟು ಹೇಳ್ತಾನೆ. ಇಲ್ಲಿ ವೇದೋಕ್ತವಾದ ಕರ್ಮಗಳಿಗೆ ಶಬ್ದ ಬ್ರಹ್ಮ ಅಂತ ಹೇಳಿ, ಆ ಕರ್ಮದ ಫಲವನ್ನು ಮೀರಿ ಉಪಾಸನಾ ಫಲ ಪಡ್ಕೊಳ್ತಾನೆ ಅಂತ. ಪೂರ್ವಾಭ್ಯಾಸ ಅಂದ್ರೆ ಪೂರ್ವಸ್ಮಿನ್ ಜನ್ಮಕ್ಕೂ ಅಭ್ಯಾಸ, ಹಿಂದಿನ ಜನ್ಮದಲ್ಲಿ ಮಾಡಿದ ಅಭ್ಯಾಸ ಆಯ್ತಲ್ಲ, ಆ ಅಭ್ಯಾಸದಿಂದ ಅದರಿಂದಲೇನೆ ಇದು ಅಸ್ವತಂತ್ರನಾಗಿ ಎಳೆಯಲ್ಪಡ್ತಾನೆ. ಅವಶಃ ಕ್ರಿಯತೆಯಲ್ಲಿ ಎಳೆಯಲ್ಪಡ್ತಾನೆ. ಇವನಿಗೆ ಒಂದು ಆ ಅಭ್ಯಾಸ ವಾಸನೆ ಬಲವ ಕೂತಿರೋದ್ರಿಂದ ಅದು ಈ ಜನ್ಮದ ಯಾವುದೋ ಒಂದು ವಯಸ್ಸು ನಿಮಿತ್ತ ಕಾಯ್ತಾ ಇರುತ್ತೆ. ಆ ವಯಸ್ಸು ನಿಮಿತ್ತ ಬಂದ್ ಕೂಡಲೇ ಅವನಿಗೆ ಎಳ್ದಾಕ್ಬಿಡುತ್ತೆ. ಇದು ಬರೀ ಇದೊಂದೇ ಅಲ್ಲ, ಬಾಕಿ ಪಾಪಕರ್ಮವೂ ಹಾಗೆ, ಪಾಪ ಪ್ರವೃತ್ತಿ ಹಾಗೆ ಎಳ್ದಾಕುತ್ತೆ. ಬೇರೆ ಮಾಡಿದ್ರು ಚಿತ್ರಕಥೆ ಹೇಳ್ತಾರನ್ನ, ಅವ್ರಿಗೆ ದುಷ್ಟ ಪ್ರವೃತ್ತಿ ಬಂದ್ಬಿಡುತ್ತಲ್ಲ, ಇಸ್ಪಿಟ್ ಆಡೋದೋ ಅಥವಾ ಕಳ್ತನ ಮಾಡೋದೋ ಅಥವಾ ತಿರುಗೋದೋ, ಏನ್ ಮಾಡಿದ್ರು ಅವ್ರನ್ನ ದಾರಿ ತರೋಕೆ ಆಗಲ್ಲ. ಅವ್ರು ಅಷ್ಟು ಜೋರಾಗಿರ್ತಾರೆ, ಅವ್ರ ವಾಸನೆ ಬಲ ಇರುತ್ತೆ. ಅದನ್ನೇ ಸ್ವಭಾವ ನಾವು. ಹೌದು, ಒಬ್ಬರಿಗೆ ಮಾಡೋದು ಹೌದು. ಕೆಲವು ಜನ ಹರ್ಟ ಮಾತಾಡೋದು, ಕೆಲವು ಮದುವೆ ಮಾತಾಡೋದು, ಸ್ವಭಾವ ಎಲ್ಲ ಸಂಸ್ಕಾರವೇ. ಆ ಬೆಳೆಸ್ಕೊಂಡ್ಬಿಡ್ತಾರೆ ಆ ಸಂಸ್ಕಾರ, ಆ ವಾಸನೆಯನ್ನ ಬೆಳೆಸ್ಕೊಂಡ್ಬಿಟ್ಟು ರೂಗಾಗಿ ನಡ್ಕೊಳ್ತಾರೆ. ಇನ್ನೊಬ್ಬರ ನಡ್ಕೊಬೇಕಾದ್ರೆ ಒಂದು ಬಹಳ ರೂಗಾಗಿ ನಡ್ಕೊಳ್ತಾರೆ. ಕೆಲವು ಜನ ಸಾಫ್ಟ್ ಆಗಿ ನಡ್ಕೊಳ್ತಾರೆ. ಅದು ಅವ್ರವ್ರ ಸಂಸ್ಕಾರ, ಏನು ಮಾಡಕ್ಕಾಗಲ್ಲ.
ಅದು ಅವರು ಮಾತಾಡೋದೇ ಹಾಗೆ ಚುಚ್ಚು ಚುಚ್ಚು ಮಾತಾಡ್ತಾರೆ, ವ್ಯಂಗ್ಯವಾಗಿ ಹಂಗಿಸಿ ಮಾತಾಡ್ತಾರೆ. ಕೆಲವು ಜನ ತುಂಬಾ ಪೊಲೈಟ್ ಆಗಿ ಮಾತಾಡ್ತಾರೆ, ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಅವ್ರು ಪ್ರತೀಕಾರ ಮಾಡಿದ್ರು ಅವರು ಅದನ್ನ ಇದಾಗಿ ತಗೊಳ್ಳಲ್ಲ. ತಮ್ಗೆ ವ್ಯಂಗ್ಯ ಚುಚ್ಚು ಮಾಡಿದ್ರು ಮಗ ಹುಳ್ಳೆ ಮಾಡಿದ ಮಾಡಿದಾನೆ ಅಂತ ಹೆಂಗೋ ಸಿಲ್ಲಿಯೇ ತಗೊಂಡ್ಬಿಡ್ತಾರೆ. ಅವ್ರು ಮಾಡಿದ ಅಪಕಾರವನ್ನು ತುಂಬಾ ಹಗುರ ತಗೊಂಡ್ತಾರೆ. ಈಗ ಕೆಲವು ಸಣ್ಣ ಇದು ಮಾಡಿದ್ರು ಕೂಡ ತುಂಬಾ ದೊಡ್ಡದ ತಗೊಂಡ್ಬಿಡ್ತಾರೆ. ಸಣ್ಣ ಏನ್ ತಮಾಷೆ ಮಾಡಿದ್ರು ಅವ್ರಿಗೆ ಆಗೋದೇ ಇಲ್ಲ, ತುಂಬಾ ರಾಂಗ್ ಆಗ್ಬಿಡ್ತಾರೆ ತಮಾಷೆ ಮಾಡಿದ್ರು. ಅದು ಅವರವರ ಸಂಸ್ಕಾರ ವಾಸನೆ ಹೇಗೆ ಗೆದ್ಕೊಳುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅವ್ರ ಇನ್ನೊಬ್ರು ತಮಾಷೆ ಮಾಡ್ತಿರ್ತಾರೆ, ಅವ್ರ ಬಗ್ಗೆ ತಮಾಷೆ ಮಾಡ್ಬಿಟ್ಟು ಅವ್ರು ಸಿಟ್ಟಾಗ್ಬಿಡ್ತಾರೆ. ಆ ತಮಾಷೆ ವಿಚಿತ್ರ ಅದು. ಅದು ನೀನ್ ಮಾಡುವಾಗ ಅಂತಂದಾಗ ನಾನ್ ಮಾಡ್ತೀನಿ, ನೀನ್ ನನ್ ಮಾಡಾಗಿಲ್ಲ, ಹಂಗೆ ಆಗ್ಬಿಡ್ತಾರೆ. ಕಷ್ಟ ಅದು ಅಹಂಕಾರ. ಒಟ್ಟು ತೇನೀವ ಪೂರ್ವ ಅಭ್ಯಾಸ ಏನಂದ್ರೆ ಹಿಂದೆ ಮಾಡಿದಾಗ ಅದೇ ಅಭ್ಯಾಸದಿಂದಲೇನೆಯೇ ಸಹ ಆ ಯೋಗಿಯು ಅವಶಃ ಕ್ರಿಯೆಗೆ ಅಸ್ವತಂತ್ರನಾಗಿ ಎಳೆಯಲ್ಪಡ್ತಾನೆ. ಆ ಎಳ್ಕೊಂಡು ಹೋಗ್ಬಿಡ್ತಾರೆ ಅದು ಆಸನೆ ಮಾಡೋದಿಲ್ಲ. ನಮ್ ಸ್ವಾಮಿಗಳಿಗೆ ಗೋಂದಾಗ ಹೋಗ್ಬೇಕು ಅಂತ ಏನಾದ್ರೂ ಇಷ್ಟ ಇರ್ಲಿಲ್ಲ. ಅಯ್ಯೋ ನಾನು ಬರಲ್ಲ, ನಂಗೆ ರಜಾ ಇಲ್ಲ, ನಾನು ಬರಲ್ಲ, ನಿಮ್ಗೆ ಹೋಗ್ಬರಿ. ಇಲ್ಲ ನೀನ್ ಬರ್ಲೇಬೇಕು ಹಠ ಮಾಡಿ ಎಳ್ಕೊಂಡು ಹೋದ್ರು. ಅದು ಟರ್ನ್ ಆಗ್ಬಿಡ್ತು ಸ್ವಾಮಿಗಳಿಗೆ. ಇದು ಎಳ್ಕೊಂಡು ಹೋಗಿದ್ದು ಆ ಮಹಾರಾಜರ ಉಪದೇಶ ಆಯ್ತಲ್ಲ ಅಪ್ಪ, ಆಗಿದ್ದೇ ಆಗಿದ್ದು. ಗೊಂದೆ ಮಹಾರಾಜರು ಗೊಂದೆ ಮಹಾರಾಜ ಅವರ ಹತ್ರ ಉಪದೇಶ ತಗೊಂಡಿದ್ದ ರಾಮ್ ಬ್ರಹ್ಮ ಇದು. ಆ ಉಪದೇಶ ಕೊಟ್ರೆ ಲೌಡ್ ಸ್ಪೀಕರ್ ಹೊಡೆದಂಗೆ ಆಯ್ತದೆ ಸ್ವಾಮಿಗಳಿಗೆ. ಅಷ್ಟು ಜೋರಾಗಿ ಯಾರಿಗೂ ಕೇಳಿಸಿಲ್ಲ, ಬೈಯಲ್ಲ ಕರೆಂಟ್ ಮಾತಾಡ್ದಂಗೆ ಆಯ್ತಂತೆ. ಅಷ್ಟೇ ಅಲ್ಲ, ಇಡೀ ಗೋಂದಾಗ ಬಿಟ್ಟು ಬರೋರಿಗೂ ಅದೇ ತನ್ನ ಪಾಡಿಗೆ ಶ್ರೀರಾಮ್ ಜೀವನ ಹೊಡ್ಕೊಳ್ತಾ ಇರ್ತಂತೆ ದೇಹದಲ್ಲಿ, ನಾಡಿನಲ್ಲಿ. ಅಯ್ಯೋ ಗುಂಗ ಬಿಟ್ಟಿದ್ದು ಸ್ವಾಮಿ ಬೇಕೊಂಡಿದ್ದಾರೆ. ಎರಡು ಕಿವಿರು ಹಬ್ಬಗಳು ಶ್ರೀರಾಮ್ ಜೀವನ ಹೊಡ್ಕೊಳ್ತಾ ಇತ್ತು. ಹಂಗ್ ಬರ್ತಾ ಇತ್ತು. ಏನ್ ಮಹಾರಾಜದ ಶಕ್ತಿಪಾತ ಅನ್ನೋದು ಜೀವಾಗಿ ಹೇಗಾಯ್ತು. ಅದು ಹೇಳ್ದಂತೆ, ಏನೋ ಜಪೋಪದೇಶ ಬರೀ ಸಂಸ್ಕಾರಕ್ಕ ಮಾಡ್ತೀವೋ ಅಂತ ಕೇಳಿದಂತೆ ಮರಾಠಿಯಲ್ಲಿ. ಇಲ್ಲ ಮಾಡ್ತೀನಿ ಅನ್ನೋದು. ಖಂಡಿತ ಮಾಡೋದು ಒಳ್ಳೇದಾಗತ್ತೆ ರಾಮ, ನಿನ್ ಮಾರ್ಗದಲ್ಲಿ ಒಳ್ಳೇದು ಮಾಡ್ತಾನೆ ಅಂತ ಸ್ವಾಮಿ ಕವಲು ಹೇಳಿದಂತೆ. ನಿನ್ ಮಾರ್ಗದಲ್ಲಿ ನಿಂಗೆ ಉದ್ಯೋಗ ಆಗ್ತೀಯಾ, ನೀನ್ ಮಾಡುವಂತ. ಅಂದ್ರೆ ಹೆಂಗ್ ಪ್ರೇರಣೆ ಆಗುತ್ತೆ. ಭಗವಂತ ಅವರಿಗೆ ಆ ರೀತಿ ಹೇಳ್ಸೋದು, ಇವ್ರಿಗೆ ಹೇಳ್ಕೊಂಡು ಹೋಗೋದು ತರ್ಕಕ್ಕೆ ಸಿಗೋದೇ ಇಲ್ಲ. ನಾವ್ ಎಲ್ಲಿ ಹೋಗ್ಬೇಕು, ಏನಾಗ್ಬೇಕು ಅಂತ. ನಮಗೂ ಅಷ್ಟೇ, ಎಷ್ಟೋ ಸಂದರ್ಭದಲ್ಲಿ ಎಲ್ಲೋ ಹೋಗಿಲ್ಲ, ಯಾರೋ ಭೇಟಿ ಆಗ್ತಾರಲ್ಲ, ಏನೋ ಒಂದು ಪ್ರಯೋಜನ ಬಿಡುತ್ತೆ ಅವರಿಂದ, ತುಂಬಾ ಅನುಕೂಲ ಬಿಡುತ್ತೆ. ಇದು ಒಂದು ಅಘಟಿತ ಘಟನಾ ಪಟೀಸಿ ಅಂತ ಭಗವಂತ ಹೇಳೋದು. ನಮಗೆ ಈ ಜೀವನಿಗೆ ಏನ್ ಮಾಡುದು ಆ ರೀತಿ ತರ್ಕ ಮಾಡಿ ಇಂಥ ರೀತಿ ಆಗ್ಬೇಕು ಅಂತ ಅನ್ಕೋಕೆ ಆಗಲ್ಲ. ಅದು ಭಗವಂತನೇ ಕೂಡಿಸ್ಬಿಡ್ತಾನೆ, ಹೊಂದಿಸ್ಬಿಡ್ತಾನೆ, ಅದಾಗ್ಬಿಡುತ್ತೆ. ಡಿಫೈನ್ ಮಾಡಕ್ ಆಗಲ್ಲ ಅಂತ. ಅನ್ಡಿಫೈನ್ಡ್ ಹೌದಾ, ಅಷ್ಟದು. ಯೋಗಸ್ಯ ಜಿಜ್ಞಾಸು, ಯೋಗವನ್ನ ಈ ಧ್ಯಾನ ಯೋಗವನ್ನ ತಿಳ್ಕೋಬೇಕು ಅಂತ ಹೊರಟಿದ್ರು ಸಾಕು. ಆ ಮಾರ್ಗದಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ರು ಕೂಡ ಅವನೇ ಶಬ್ದ ಬ್ರಹ್ಮನೇ ವೇದೋಕ್ತವಾದ ಕರ್ಮವನ್ನು ಹೇಳಿ ಹೋಗ್ಬಿಡ್ತಾನೆ. ಅಷ್ಟು ಉತ್ತಮ ಗತಿ ಆಗುತ್ತೆ ವೇದಾಂತ ಚಿಂತನೆಯಲ್ಲಿ. ವೇದಾಂತ ದಿನಾ ಉಪನಿಷತ್ ಪಾರಾಯಣ, ಭಾಷ್ಯ ಪಾರಾಯಣ, ಅಲ್ಲಿರ್ತಕ್ಕ ವಿಚಾರವನ್ನು ತನ್ನ ಅನುಭವಕ್ಕೆ ಹೊತ್ಕೋ ಪ್ರಯತ್ನ ಮಾಡೋದು. ಅದು ಎಷ್ಟೊತ್ತು ಮಾಡ್ತಾನೆ ಅನ್ನೋದು ಅವನವನು ಬಿಟ್ಟಿದ್ದು. ಅರ್ಧ ಗಂಟೆ ಮಾಡ್ತಾನ, 1 ಗಂಟೆ ಮಾಡ್ತಾನ, 4 ಗಂಟೆ ಮಾಡ್ತಾನ, 10 ಗಂಟೆ, ಎಷ್ಟಲ್ಲಿ ಮಾಡ್ಲಿ. ದಿನ ಒಂದಿಷ್ಟು ಉಪನಿಷತ್ನ ಪಾಲನೆ ಮಾಡ್ತೀನಿ. ಆಮೇಲೆ ಅದರ ಭಾಷ್ಯವನ್ನು ನಿಧಾನ ಓದ್ತೀನಿ. ಅಲ್ಲಿರೋ ಅರ್ಥವನ್ನ ನಾನು ಮನಸ್ಸಿಗೆ ತಂದ್ಕೊಳ್ತೀನಿ. ಅದನ್ನ ಅನುಭವಕ್ಕೂ ಪ್ರಯತ್ನ ಪಡೆದು ಹೊಂದ್ಕೊಳ್ತಾ ನೋಡ್ಬಿಡ್ತೀನಿ. ಇಷ್ಟನ್ನು ಮಾಡ್ತಾ ಇರ್ಲಿ ಸಾಕು, ಏನು ಬೇಡ. ಅದು ಆಗ್ಲಿಲ್ವಾ, ನಮ್ಮ ಸ್ವಾಮಿಗಳ ಕನ್ನಡ ಗ್ರಂಥ ಇದ್ದಿಲ್ಲ. ಸರ್ವಸಂಪದೋಪದೇಶ, ಪರಮಾಚಿಂತಾಮಣಿ, ಅಧ್ಯಾತ್ಮ ವಿದ್ಯೆ, ಶಾಂಕರ ಪ್ರಕ್ರಿಯೆಗಳು, ಭಕ್ತಿ ಚಂದ್ರಿಕೆ, ಈ ಗ್ರಂಥಗಳನ್ನೆಲ್ಲ ಓದ್ತಾ ಇದ್ದು ಅಲ್ಲಿರೋ ವಿಚಾರವನ್ನೇ ತಾನು ಮೆಲ್ಕ್ ಹಾಕ್ತಾ ಇದ್ದು ಅಷ್ಟು ಮಾಡಿ ಸಾಕು. ಆ ವಿಷಯ ಮೆಲ್ಕ್ ಹಾಕ್ತಾ ಇದ್ದು ಬಿಟ್ಟು ಸಾಕು. ಅದು ನಮಗೂ ಅರಿವಿದೇನೆಯೇ, ಅದು ಮಾಡ್ತಾ ಮಾಡ್ತಾ ದೊಡ್ಡ ಬೆಟ್ಟ ಆಗ್ಬಿಡುತ್ತೆ. ನಾವು ದಿನ ಇಷ್ಟಿಷ್ಟೇ ಮಾಡ್ಬೋದು. ಅದು ಇಷ್ಟಿಷ್ಟೇ ಹಾಕಿ 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 ಆ ಹನಿಗಳು ಒಂದೇ ಸೇರಿ ದೊಡ್ಡ ಹಳ್ಳವಾಯಿತು. ನನಗೆ ಒಂದು ಹನಿ ಹನಿ ಸೇರಿ ಸೇರಿ ಹಳ್ಳ ಹಾಕೋ ಹಾಗೆ ನಾವು ದಿನ ಮಾಡ್ತಾ ಇರೋ ಸಂಸ್ಕಾರಗಳು ನಮಗೂ ಅರಿವಿದೇನೆಯೇ, ಅದು ಮನಸ್ಸಿಗೆ ಅದು ಕಲೆಕ್ಟ್ ಆಗಿ ಸಂಸ್ಕಾರವಾಗಿ ಅದು ದೊಡ್ಡ ಫ್ಲಾಪಿ ಹಾಕಿಕೊಂಡು ದೊಡ್ಡ ಪ್ರಮಾಣ ಬೆಳ್ಕೊಂಡ್ಬಿಡುತ್ತೆ. ಪ್ರತಿನಿತ್ಯ ಮಾಡ್ಬೇಕು. ಆಮೇಲೆ ಯಾಕೆ ನಿತ್ಯ ಕರ್ಮ ಅಂತ ಇಟ್ಕೊಂಡಿದ್ದಾರೆ ಅಂದ್ರೆ, ಈ ಭಗವತ್ ಸಂಬಂಧ ಬೆಳೀಲಿ ಅನ್ನೋಸ್ಕರ ಇಟ್ಕೊಂಡ್ರು. ನಿತ್ಯ ಒಬ್ಬರ ಮನೆ ಹೋಗಿ ಬಂದು ಮಾಡ್ತಿದ್ದ ವಿಶ್ವಾಸ ಹೇಗೆ ಪ್ರೀತಿ ಬೆಳೆಯುತ್ತೋ, ನಿತ್ಯ ಸಂಧ್ಯಾವನೆ ಮಾಡೋದ್ರಿಂದ, ನಿತ್ಯ ಭಜನೆ ಮಾಡೋದ್ರಿಂದ ಪರಮಾತ್ಮನ ಸಂಬಂಧ ಬೆಳೆಯುತ್ತೆ, ಪ್ರೇಮ ಬೆಳೆಯುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯ ಮಾಡ್ಬೇಕು. ಪರಮಾತ್ಮನ ಸಂಬಂಧ ಪ್ರೇಮ ಬೆಳಿಬೇಕು. ಆಮೇಲೆ ಆ ಮನಸ್ಸಿಗೆ ಸಂಸ್ಕಾರ ಆಗ್ಬೇಕು. ಆ ಸಂಸ್ಕಾರದಲ್ಲಿ 2 ತರಹ, ಬರೀ ಪುಣ್ಯ ಸಂಸ್ಕಾರ, ಕರ್ಮ ಸಂಸ್ಕಾರ ಆಗೋದು ಅಲ್ಲದೇನೆ
ವಿಚಾರ ಪ್ರಧಾನವಾಗಿ ತತ್ವ ಪ್ರಧಾನ ಸಂಸ್ಕಾರ ಬೆಳೆಸ್ಕೊಳ್ಳೋದು ಹೆಚ್ಚು. ಭಾವನಾ ಸಂಸ್ಕಾರವನ್ನು ಬೆಳೆಸ್ಕೋಬಹುದು. ಭಾವನಾ ಸಂಸ್ಕಾರ ಬೆಳೆಸ್ಕೊಂಡ್ರೆ ಉಪಾಸನ ಭಕ್ತಿ ಮಾರ್ಗ ಆಗಿ ಉತ್ತಮ ಲೋಕಕ್ಕೆ ಹೋಗ್ತಾನೆ. ವಿಚಾರ ಪ್ರಧಾನವಾಗಿ ಅನುಭವ ಪ್ರಧಾನವಾಗಿ ಅವನ ವಿಚಾರ ಬೆಳೆಸ್ಕೊಂಡ್ರೆ ತತ್ವ ಪರಿಚಯವಾಗೋದಕ್ಕೆ ಅನುಕೂಲ ಆಗುತ್ತೆ. ಒಟ್ಮೇಲೆ ಕ್ರಿಯಾ ಪ್ರಧಾನವಾಗಿಯೋ ಭಾವನಾ ಪ್ರಧಾನವಾಗಿಯೋ ಜ್ಞಾನ ಪ್ರಧಾನವಾಗಿಯೋ ಸಂಸ್ಕಾರ ಬೆಳೆಸ್ಕೊತಾನೆ ಇರ್ಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅದು ಇವನ ಇದರಲ್ಲಿ ಕಡೆ ಹೇಳೋದು. ನಾನು ಹೇಳಿದ ಕ್ರಿಯೆಯಿಂದ ನಾನು ಹೇಳ್ತೇನೆ. ಇದು ಉಪಾಸನೆ ಅಂದ್ರೆ ಈಗ ಭಾಗವತ ಎಲ್ಲಾನು ನಿರಂತರ ಮಾಡೋದೇ ಉಪಾಸನೆ. ಯಾವ್ದನ್ನಾದ್ರೂ ನಿರಂತರ ಎಡಬಿಡದೆ ಪ್ರೇಮದಿಂದ ಮಾಡೋದೇ ಉಪಾಸನೆ. ಅದು ಗೀತಾ ಜ್ಞಾನ ಯಜ್ಞವ, ರಾಮೋಪಾಸನೆಯ, ಶಿವೋಪಾಸನೆಯ, ತತ್ವಿಚಾರ ಮಾಡ್ತಾರೆ. ಅದಲ್ಲೂ ನಮ್ಗೆ ಬೇಜಾರಾಗತ್ತೆ ಅಂತ ಹೇಳಿದ್ರು ಸ್ತುತಿಕಾರರು ಏನ್ ಮಾಡಿದ್ರು, ಅಲ್ಲೇ ಒಂದಷ್ಟು ಜಪ ಮಾಡು, ಒಂದಷ್ಟು ಭಜನೆ ಮಾಡು, ಒಂದಷ್ಟು ಸ್ತೋತ್ರ ಮಾಡು, ಒಂದಷ್ಟು ಗ್ರಂಥಗಳನ್ನು ಓದು, ರಾಮಾಯಣ ಮಹಾಭಾರತ ಭಾಗವತ ಭಾಷ್ಯಗಳನ್ನು ಓದು, ಇಲ್ಲ ಪೂಜಾದಿಗಳನ್ನು ಮಾಡ್ಕೋ, ಇಲ್ಲ ಅದಕ್ಕೆ ಕೈಂಕರ್ಯ ಮಾಡಕ್ ಹೋಗೋ, ಸೇವೆ ಮಾಡು. ಇದೆಲ್ಲ ಇದರಲ್ಲಿ ಬೇಜಾರು ಕಲಿಯೋದು ಬೇರೆ ಬೇರೆ ಆಪ್ಷನ್. ಬೇರೆ ಟಿವಿ ನೋಡಕ್ ಹೋಗ್ಬೇಡ. ಬೇಜಾರು ಹೇಳ್ಬಿಟ್ಟು ಬೀದಿ ತಿರ್ಗಕ್ ಹೋಗ್ತೀನಿ, ಟಿವಿ ನೋಡಕ್ ಹೋಗ್ತೀನಿ, ಆಟ ಆಡಕ್ ಹೋಗ್ತೀನಿ, ಹಾಗೆ ಹೋಗ್ಬೇಡ. ಈಗ ಬೇಜಾರು ಆದ್ರೆ ಇದರಲ್ಲೇ 5-6 ಆಪ್ಷನ್ ಕೊಟ್ಟಿದ್ದಾರೆ. ಮನುಷ್ಯನ ಸಹಜ ಮನಸ್ಸಿಗೆ ಒಂದರಲ್ಲಿಯೇ ಇರೋದಕ್ಕೆ ಆರಂಭದಲ್ಲಿ ರುಚಿ ಇರಲ್ವಲ್ಲ, ಅದು ಇರೋಲ್ಲ. ಅದು ಬೆಳೀತಾ ಬೆಳೀತಾ ಬಂದ್ಬಿಡುತ್ತೆ. ಅದು ಬೆಳೆಯೋವರೆಗೂ ಅದನ್ನ ಮೇಂಟೈನ್ ಮಾಡ್ಬೇಕು. ಅವಾಗ ಇದನ್ನ ಒಂದಷ್ಟು ಗೀತಾ ಪಾಠ ಮಾಡ್ತೀನಿ, ವಿಷ್ಣು ಸಮಾನ ಮಾಡ್ತೀನಿ, ಒಂದ್ಸಲ ಭಜನೆ ಮಾಡ್ತೀನಿ, ಸ್ತೋತ್ರ ಹೇಳ್ಕೊಡ್ತೀನಿ, ಅದ್ರ ಜಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಎಷ್ಟಿದೆ. ಅದು ಮಾಡ್ತಾ 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 ನಮಗೂ ಅರಿವು ಇದೆನಿಗೆ ಅದು ಸಂಸ್ಕಾರ ಕೂಡ್ಕೊಂಡು ಹೆಮ್ಮರ ಆಗ್ಬಿಡುತ್ತೆ, ದೊಡ್ಡ ಬೆಟ್ಟರಷ್ಟು ಆಗ್ಬಿಡುತ್ತೆ. ಈ ಯೋಗದ ಜಿಜ್ಞಾಸುವಾಗಿದ್ರು ಕೂಡ ಕಾಲಕ್ರಮೇಣ ಅವನು ಆ ಫಲದಿಂದ ಶಬ್ದ ಬ್ರಹ್ಮನ ವೇದೋಕ್ತ ಕರ್ಮಾನುಷ್ಠಾನ ಫಲವನ್ನೇ ಮೀರಿ ಹೋಗ್ತಾನೆ, ದಾಟೋಗ್ತಾನೆ. ಯ ಪೂರ್ವಜನ್ಮನಿ ಕೃತಃ ಅಭ್ಯಾಸ ಸಹ ಪೂರ್ವಾಭ್ಯಾಸ. ಯಾವುದು ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಅಭ್ಯಾಸವೋ ಅದೇ ಪೂರ್ವಾಭ್ಯಾಸ. ಯಾವ ಅಭ್ಯಾಸವನ್ನು ಯಾವುದನ್ನು ಹೆಚ್ಚೆಚ್ಚಾಗಿ ಆಸ ಅಂದ್ರೆ ಆಸು ಕೂರೋದು, ಇಡೋದು, ಅಭಿಮುಖವಾಗಿ ಮತ್ತೆ ಅದನ್ನೇ ಇಡೋದು ಮನಸ್ಸಿನ ಮೇಲೆ. ಅದನ್ನೇ ಒಂದು ಉಪಾಸನೆ ಮಾಡಿದ ಉಪಾಸನೆ ದೇವತೆಯಲ್ಲಿಯೇ ಪ್ರೇಮದಿಂದ ಮತ್ತೆ ಮನಸ್ಸನ್ನು ಇಡೋದು. ಪ್ರೇಮ ಬೇಕು, ಪ್ರಯತ್ನ ಇರಬೇಕು, ನೈರಂತರ್ಯ ಬೇಕು. ನೈರಂತರ್ಯ ಮತ್ತೆ ಪ್ರೇಮ ಎರಡು ಇಟ್ಕೊಂಡ್ಬಿಟ್ರೆ ಉಪಾಸನೆ ಜಿತವಾಯ್ತು. ಎಡಬಿಡದೆ ಮಾಡ್ಬೇಕು, ಪ್ರೇಮದಿಂದ ಮಾಡ್ಬೇಕು. ಗೆದ್ದವನು ಯಾವುದನ್ನೇ ಆಗಲಿ ಎಡಬಿಡದೆ ಪ್ರೇಮದಿಂದ ಮಾಡ್ಬಿಟ್ಟ ಅಂದ್ರೆ ಅದು ಜಿತವಾಗ್ಬಿಡುತ್ತೆ. ಆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಅಭ್ಯಾಸವೇ ಪೂರ್ವಾಭ್ಯಾಸ. ತೇನೈವ ಬಲವತಾ ಕ್ರಿಯತೆ ಸಂಸಿದ್ಧೌ ಹಿ ಯಸ್ಮಾದ್ ಅವಶೋಪಿ ಸಹ ಯೋಗಭ್ರಷ್ಟಃ. ಆ ಯೋಗಭ್ರಷ್ಟನು ಆ ಸಂಸ್ಕಾರದಿಂದ, ಆ ಒಂದು ವಾಸನೆಯಿಂದ, ಬಲವತ್ತರವಾದ ವಾಸನೆ ಅದು, ಇವನಿಗೂ ತಪ್ಪಿಸ್ಕೋಕಾಗಲ್ಲ, ಬೆಳಕಾಗಲ್ಲ, ಎಳ್ಕೊಂಡು ಹೋಗ್ಬಿಡುತ್ತೆ. ಅದ ಹೇಳ ನಿನ್ನೆ ಬೇಕಾದ್ರೆ ದುಡ್ಡು ಕೇಳ್ಬೇಕು ಅಂತಿದ್ರು, ಕೇಳ್ತಾ ಬರ್ತಾ ಇಲ್ಲ ದೇವಿ. ಗೊತ್ತು ನೀನ್ ದುಡ್ಡು ಕೇಳಿ ನೀನ್ ಹಾಳ ಹೋಗ್ತೀಯ ಅಂತ. ಏನ್ ಮಾಡಿ ದುಡ್ಡು ಕೇಳಿ ಬಿಡ್ತಾ ಇಲ್ಲ. ಸದ್ಬುದ್ಧಿ ಕೊಡು, ಸದ್ಬುದ್ಧಿ ಕೊಡೋದು 3000 ಸದ್ಬುದ್ಧಿ ಕೊಡೋದು ಕೇಳ್ಬೇಕಾದ್ರೆ ಎಷ್ಟು ಜೋರಾಗಿ ಬೇಡ ಜನ್ಮಾಂತರ ಸಂಸ್ಕಾರ ವಾಸನೆಗಳಿಗೆ. ಏನ್ ಮಾಡುದು ಈಗ ಅನಿಸ್ತಾ ಇರ್ಬೋದು, ಭಾರಿ ಬಡತನ, ಕಷ್ಟ, ದುಡ್ಡು ಬೇಕು ನೀವು ಅನ್ಸಿರ್ಬೋದು. ಅವಳು ನಾನು ಏನ್ ಕೊಡ್ತೀನೋ ಅದು ನಿನ್ಗೆ ಹಿತವೇ ಹೊರತು ನೀನ್ ಏನ್ ಬಯಸ್ತೀವೋ ಅದು ನಿಂಗೆ ಹಿತ ಅಲ್ಲ. ನಿನ್ನ ಇಷ್ಟಂತೆ ಕೊಡೋದು, ನನ್ನ ಇಷ್ಟಂತೆ ನೀನ್ ಇರ್ಬೇಕು ಅಂತ ಅವಳು. ಮಜಪ್ಪ ಅದು ಸಾಧ್ಯ. ಅದು ಯೋಗ ಸಂಸಿದ್ಧಿಯ ವಿಷಯದಲ್ಲಿ ಅವನು ಅಸ್ವತಂತ್ರನಾಗಿ ಅವಶನಾಗಿ ಅವನಿಗೂ ಒಂದ್ಸಲ ಕೆಲಸ ಮುಂದೆ ಆಡಬೇಕು ಇಷ್ಟವಿಲ್ವೋ ಅನ್ನೋ ತರ ಆಗಿರುತ್ತೆ. ಆಮೇಲೆ ಅದು ಒಗ್ಬಿಡುತ್ತೆ, ಬಹಳ ಎಳೆ ಪಡ್ಬಿಡ್ತಾರೆ, ಎಳ್ಕೊಂಡು ಹೋಗಿ ಕೂಸ್ಬಿಡುತ್ತೆ. ಅದಕ್ಕೆ ಒಂದು ಜನ್ಮದಲ್ಲಿ ಸರಿಯಾಗಿ ನಾವು ಈ ಜನ್ಮ ಮಾಡ್ಕೊಂಡ್ಬಿಟ್ರೆ ಇದು ಎಲ್ಲಾ ಜನ್ಮಕ್ಕೂ ನಮ್ಗೆ ಕ್ಯಾರಿ ಆಗ್ಬಿಡುತ್ತೆ, ಇನ್ನು ಬಿಡೋದೇ ಇಲ್ಲ. ಹಾಗೆ ಇದೊಂದು ಸುವರ್ಣ ಅವಕಾಶ. ಈ ಜನ್ಮ ಸಿಕ್ಕಿದೆಯಲ್ಲ, ಗೋಲ್ಡನ್ ಆಪರ್ಚುನಿಟಿ. ನೀವು ಹಾಕ್ಬಿಡಬೇಕು, ಚೆನ್ನಾಗಿ ಹಾಕ್ಬೇಕು. ವಿವೇಕ ವಿಚಾರ ಹೌದೌದು ಒಡಗೂಡಲ್ಲ. ಸೊ 15-16 ವರ್ಷ ವೇಸ್ಟ್. ಅದಕ್ಕೆ ಈ ಜನ್ಮದಲ್ಲಿ ಚಂದ ಇವಾಗ ಬಂದಿದೆ, ವಿವೇಕ ಇದೆ, ಇನ್ನು ಟೈಮ್ ಇದೆ, ಅವಕಾಶ ಕೊಟ್ಟಿದ್ದಾರೆ ಭಗವಂತ.
ಚೆನ್ನಾಗಿ ನಮ್ಗೆ ದಿನ 10, 12, 15 ಗಂಟೆ ಕಾಲ ಹರ್ಬರ್ ಆ ಚಿಂತನೆ ಅನುಸಂಧಾನ ಯೋಚನೆ ಇದ್ದು ಬಿಟ್ರು ಎಲ್ಲ ಭಸ್ಮ ಮಾಡ್ಬಿಡುತ್ತೆ. ಮುಂದಿನ ಜನ್ಮ ಕಾಯ್ತಾರೆ. ಹೌದು ಯಾಕಂದ್ರೆ ಅನೇಕ ಚೀಲ ಇದೆಯಲ್ಲ, ಯಾವ ಚೀಲದಲ್ಲಿ ಏನೇನಿದೆ ಗೊತ್ತಿಲ್ಲ. ಸರಿ, ಮುಂದಿನ ಜನ್ಮಕ್ಕೆ ಅಂತ ಹಂಗಾಗ್ಬೇಕುದಿಲ್ಲ. ಅದು ಅದು ಪೆಂಡಿಂಗ್ ಅಲ್ಲಿ ಇದ್ಬಿಡುತ್ತೆ. ಅದು ಸರಿಯಲ್ಲ, ಅದು ಕಾಯ್ತಾ ಕೂತ್ಕೊಳುತ್ತೆ. ಅದನ್ನ ಕಾಯ್ತಾ ಡಿಲೀಟ್ ಆಗಲ್ಲ. ಅದರಿಂದ ಈ ಜನ್ಮ ಇದು ಸುವರ್ಣ ಅವಕಾಶ. ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಇವಾಗ ಸಿಕ್ಕಿರೋದು. ಇಲ್ಲಿ ಚೆನ್ನಾಗಿ ಪ್ರಯತ್ನ ಪಟ್ಬಿಡ್ಬೇಕು. ಪಟ್ಬಿಟ್ಟು ಇಲ್ಲೇ ಆಗುವಂತೂ ಗೆದ್ದ ಬಲವಾಗಿ ಮಾಡಿದ್ರೆ ಇದೇ ಎತ್ಕೊಂಡು ಹೋಗ್ಬಿಡ್ತಾರೆ ಮುಂದಿನ ಜನ್ಮಕ್ಕೆ. ಜೋರ ಬಿಟ್ರೆ ಅಲ್ಲ, ಇದು ದುರ್ಬಲ ಆದ್ರೆ ಈಗ ಕೈ ಬಿಟ್ಟು ಇದು ದುರ್ಬಲ ವೀಕ್ ಆಯ್ತು ಅದು ಬಂದ್ಬಿಡುತ್ತೆ. ಇದು ವೀಕ್ ಮಾಡಬಾರ್ದು, ಸ್ಟ್ರಾಂಗ್ ಬೆಳೆಸ್ಕೋಬೇಕು. ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಬರೋಕ್ಕಾಗಲ್ಲ, ಪೆಂಡಿಂಗ್ ಅಲ್ಲೇ ಇರುತ್ತೆ. ಇದು ಜೋರಾಗ್ತದೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಹಾ, ಬಿಟ್ಟೋಗ್ಬಿಡ್ತಾರೆ. ಯಾವ್ದಾಗ್ಬಿಡುತ್ತೆ ಅದು ದುರ್ದ. ಏನೋ ವ್ಯವಹಾರದಲ್ಲೇ ಎಲ್ಲಿ ಬಿಡ್ತಾರೆ, ಸನ್ಯಾಸ ಮಾಡಿ ಆಮೇಲೆ ಏನೇನಕ್ಕೂ ಮಾಡ್ಬಿಡ್ತಾರೆ. ಅಲ್ಲಲ್ಲ, ಅವ್ರ ಪಾಪ ಅವ್ರು ನೀವು ಮಾತಾಡೋದು ಕೇಳಿಸ್ತಾ ಇದ್ದಲ್ಲ, ಬೇಜಾರು ಏನು ಆಗ್ತಾನೆ ಮುಗ್ದ ಮೇಲೆ ಅಂತ. ಅದು ಯಾವಾಗ ಮುಗಿಯುತ್ತದೆ? ಯಾಕೆಂದ್ರೆ ಪಾಪ ಕರ್ಮ ನಿಮಿತ್ತ ಅದು ಬಲವತ್ತಾಗಿ ಜನ್ಮ ಬಂದ್ಬಿಡ್ತದೆ. ಆ ಪಾಪ ಜನ್ಮದಲ್ಲಿ ಇನ್ನೇನೇನ್ ಪಾಪ ಮಾಡ್ತಾನೋ ಆ ಪ್ರವೃತ್ತಿಯಿಂದ ಅದು ಅದೇ ಹೆಮ್ಮರ ಹೋಗ್ಬಿಟ್ಟು ಅಂದ್ರೆ ಪಾಪ ಮಾಡುತ್ತೆ. ಅದಕ್ಕೆಲ್ಲ ಎಲ್ಲೋ ಅಷ್ಟು ಜನ ಪ್ರಾಣಿ ಜನ್ಮ ಪಕ್ಷಿ ಸುತ್ಕೊಂಡು ಅದೆಲ್ಲ ಮುಗಿದ ಮೇಲೆ ಮತ್ತೆ ಮನುಷ್ಯನ ಮುಂದೆ ಇದು ಬರುತ್ತೆ. ಅಯ್ಯೋ, ಬಹಳ ಕಷ್ಟ ಅದು. ಅದರಿಂದ ಪಾಪ ಕಮಿಟ್ ಆಗ್ಬಾರ್ದು. ಪಾಪ ಕಮಿಟ್ ಆಗದೇನೆ, ಪಾಪ ಕರ್ಮ ಮಾಡ್ದೇನೆ, ಪುಣ್ಯದಲ್ಲಿ ಸ್ವಲ್ಪ ಸ್ಲೋ ಇದ್ದು ಪರವಾಗಿಲ್ಲ. ಅದು ತೀವ್ರವಾಗಿದ್ದು ಚಂದ, ಸ್ಲೋ ಆಗಿದ್ದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಗುರುಗಳೇ, ಇದು ತಾವು ಹೇಳ್ತಾ ಇರೋದ ಉದಾಹರಣೆ ಆಗ್ಲಿ, ಅದರ ಕರ್ಮದ ಫಲವಾಗ್ಲಿ, ಲೌಕಿಕ ಕರ್ಮದಲ್ಲಿ ಏನಾಗ್ತಾ ಇತ್ತು ಅದನ್ನೇ ಅಲ್ಲಿಗೆ ಹೇಳ್ದ ಹಾಗಾಗ್ತಾ ಇದೆ. ಹೌದು, ಅದೇ ಈ ಲೋಕದಲ್ಲಿ ಏನ್ ನಡೆಯುತ್ತೆ ಆ ಲೋಕದಲ್ಲೂ ಅದೇ ನಡೆಯುತ್ತೆ ಅನ್ನೋ ಥರ ಅಲ್ಲ. ಆ ಲೋಕ ಅಂದ್ರೆ ಯಾವ ಪುಣ್ಯ ಲೋಕ ಹೇಳ್ತಿದ್ದೀರಾ? ಅಲ್ಲ, ಯಾವ ಲೋಕನಾರ ಆಗ್ಲಿ ಮುಂದಿನ ಜನ್ಮದಲ್ಲಿ ಇವನ್ ಎಲ್ಲಿಗೋ ಹೋಗಿ ಅನುಶಯಿಯಾಗಿ ಬರೋ ತನಕ ಅದ್ ಯಾವ್ದೋ ಲೋಕದಲ್ಲಿ ಇರ್ತಾನೆ. ಆ ಲೋಕದಲ್ಲಿ ಏನೋ ಅನುಭವಿಸಿ ಮತ್ತೆ ಬರುವಾಗ ಆ ಲೋಕದಲ್ಲಿ ಅನುಭವಿಸೋದು ಇಲ್ಲಿ ಅನುಭವದ ಒಂದು ಭಾಗವೇ ಆಗಿದೆ. ಹೌದು, ಪಾಪ ಆಗಿದೆ, ಪುಣ್ಯ ಆಗಿದೆ, ಪುಣ್ಯದ ಭಾಗ, ಪಾಪ ಆಗಿದೆ, ಪಾಪದ ಭಾಗ ಆಗಿರುತ್ತೆ. ಅಲ್ಲ, ಪುಣ್ಯ ಪಾಪಗಳು ಇಲ್ಲಿಗೆ ಮುಕ್ತಾಯವಾಗೋಲ್ಲ ಗುರುಗಳೇ. ಈ ಲೋಕದ ಒಂದು ವ್ಯವಹಾರದ ಫಲವೇ ಪುಣ್ಯ ಪಾಪ. ಅಲ್ಲ, ಅಲ್ಲೂ ಪುಣ್ಯ ಪಾಪ ಮಾಡ್ತಾನಲ್ಲ, ಅಲ್ಲಿ ಮಾಡೋದು ಅಲ್ಲಿ ಅನುಭವಿಸ್ತಾನೆ ಅಂತಾನ ಗುರುಗಳೇ. ಅಲ್ಲ ಅನುಭವಿಸ್ಬೋದು ಮುಂದೆ. ಅಲ್ಲ, ಈ ಶರೀರವೇ ಇರೋಲ್ವಲ್ಲ ಅಲ್ಲಿ. ಈ ಶರೀರ ಯಾಕಿರ್ಬೇಕು? ಅಲ್ಲ, ಯಾವ್ದೋ ಒಂದು ಶರೀರ, ಅಮ್ಮಯ್ಯ ಶರೀರವೋ ತೇಜೋಮಯ ಶರೀರವೋ ಏನೋ ಒಂದು ಬೇರೆ ಶರೀರ ಇರುತ್ತೆ. ಅದು ಹೇಗೆ ಅನುಭವಿಸುತ್ತೆ? ಅದು ಯಾಕೆ ದೇವದ ನಹುಷ ಹಾವಾಗಿ ಬೀಳ್ಲಿಲ್ವಾ? ದೇವಲೋಕದಿಂದ ಹಾವಾಗಿ ಬೀಳ್ಲಿಲ್ವಾ? ಅಜಗರನಾಗಿ ದೊಡ್ಡ ಹೆಬ್ಬಾವಾಗಿ ಬಿದ್ದುಬಿಟ್ಟ, 100 ವರ್ಷ ಮಾಡಿದ್ದ. ಇಲ್ಲ, ಇಲ್ಲಿ ಏನ್ ನಡೀತಾ ಇದ್ದೋ ಅದನ್ನೇ ಅಲ್ಲಿಗೂ ಹೇಳ್ದ ಹಾಗಿದೆ. ನಿಮ್ ಡೌಟ್ ಏನು ಸರ್? ನನ್ ಡೌಟು, ಇಲ್ಲಿ ನಾವು ಲೌಕಿಕದಲ್ಲಿ ಏನ್ ನಡೀತಾ ಇದೆ, ಈ ಪ್ರಪಂಚದಲ್ಲಿ ನಮ್ಮ ಕಣ್ಣು ಮುಂದೆ ಏನೇನ್ ನಡೀತಾ ಇದೆ ಅದನ್ನೇ ಅಲ್ಲಿಗೂನು ಮಾಡಿಫೈಡ್ ಫಾರ್ಮ್ ನಲ್ಲಿ ತಗೊಂಡ್ ಹೋಗ್ತಾ ಇದ್ದೀವಿ. ಅಷ್ಟೇ ಕ್ವಾಲಿಟಿ, ಕ್ವಾಂಟಿಟಿ, ಡ್ಯೂರೇಷನ್ ಡಿಫರೆನ್ಸ್ ಅಷ್ಟೇ. ಅದು ಬಿಟ್ರೆ ಎಲ್ಲ ಅದೇ ಗುರುಗಳು ನೆನ್ನೆ ಹೇಳಿದ್ರಲ್ಲ, ಅದೇ ಪಂಚಭೂತ. ಆ ಲೋಕವು ಈ ಲೋಕವು ಒಂದೇನಾ? ಒಂದೇ ಅಲ್ಲ. ಕ್ವಾಲಿಟಿ ಇವಾಗ ನಿಮ್ಗೆ ಇಲ್ಲಿರೋಕ್ಕೂ US ಅಲ್ಲಿ ಮಗಳ ಜೊತೆ ಇರೋಕ್ಕೂ ಡಿಫ್ರೆನ್ಸ್ ಇಲ್ವಾ?
ಅಲ್ಲ ಅದು ಅದೇಗೆ ನೋಡಿ ಇಲ್ಲಿದೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲ ಇಲ್ಲಿದನ್ನೇ ಅಲ್ಲಿಗೆ ಹೇಳ್ತಾ ಇದ್ದಾರೆ. ಆ ಡಿಫರೆನ್ಸ್ ಲೌಕಿಕದಲ್ಲಿ ಇಲ್ವಾ ಅಂತ. ಪಾರಮಾರ್ಥದಲ್ಲಿ ಆ ತರ ಇದೆ ಅನ್ನೋದಕ್ಕೆ ಏನು ಒಂದು ಆಧಾರ ಇದೆ ಅಂತ ಕೇಳ್ತಾ ಇದ್ದೇನೆ. ಈಗ ಈಗಿನ ಜನರು ತುಂಬಾ ಪಾಪ ಮಾಡಿರ್ತಾರೆ. ಈ ಜನರಲ್ಲಿ ಅವ್ರು ಬಂದು ಆಧ್ಯಾತ್ಮಿಕ ಭಾವನೆ ಬರುವುದಲ್ಲ ಅವ್ರಿಗೆ. ಅದೇ ಆ ಪಾಪ ಭಗವದ್ ಬರಬೇಡ ಒಪ್ಪಲ್ಲ ಮನಸ್ಸು. ಅಲ್ಲಿನೂ ಪುಣ್ಯನೂ ಇರ್ಬೇಕು. ಹೌದಾ, ಪುಣ್ಯದಿಂದ ಮುಂದೆ ಇದು ವಿವೇಕ್ಷಣೆ ಇದೆ. ಆ ಪುಣ್ಯ ಸಂಸ್ಕಾರದಲ್ಲಿ ಅಧ್ಯಾತ್ಮ ಆಗೋದಿಲ್ಲಿ ಬರುತ್ತೆ ಅಂತ ಪ್ರವೃತ್ತಿ. ಪಾಪದ ದೃಷ್ಟಿ ಕಮ್ಮಿ ಇರುತ್ತೆ ಈಗಿನ ಜನರಿಗೆ. ಪಾಪ ಅದ್ವೈತ ವಾಸನ ಪುಂಸಾಂ ಅದ್ವೈತ ವಾಸನ ಆರಂಭದ ಬಂತ ಅನೇಕ ಜನ ಆರಂಭದಯ ಪುಂಸಾಂ ಅದ್ವೈತ ವಾಸನ ಅಂತ ವಾಕ್ಯ ನೋಡಿ. ಜನ್ಮಾನ್ ಮಾಡಿದ ಪುಣ್ಯದಿಂದ ಅದ್ವೈತ ವಾಸನೆ ಬರುತ್ತೆ. ಪುಣ್ಯ ಪಾಪ ಐ ಮೀನ್ ಕೆಳಗಿನ ಲೋಕಕ್ಕೆ ಹೋದ್ರೆ ಪಾಪ ಇದಾಗುತ್ತೆ, ಎಕ್ಸಾಸ್ಟ್ ಆಗುತ್ತೆ. ಮೇಲಿನ ಲೋಕಕ್ಕೆ ಹೋದ್ರೆ ಪುಣ್ಯ ಎಕ್ಸಾಸ್ಟ್ ಆಗುತ್ತೆ. ಮನುಷ್ಯ ಲೋಕದಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅಂತ ನಾನು ಎಲ್ಲೋ ಓದಿದ್ದು ಅರ್ಥ ಮಾಡ್ಕೊಂಡಿದ್ದು ಅನ್ಸುತ್ತೆ. ಕರೆಕ್ಟ್ ಅಲ್ವಾ ಗುರುಗಳು? ಅದೊಂದು ಆಯ್ತಲ್ಲ. ಸರಿ, ಅದೊಂದು ಆಯ್ತು. ಪುಂಸಾಂ ಅದ್ವೈತ ವಾಸನ ಅಂತ ಒಂದು ಶ್ಲೋಕ ಇದೆ. ಪುಣ್ಯಕರ್ಮದಿಂದ ಒಂದಿದೆ, ನಂಗೆ ಮುಂದ್ ಬರುತ್ತೆ ಇನ್ ಬರುತ್ತೆ ಗೊತ್ತಿಲ್ಲ. ನಾವು ಈ ಜನ್ಮದಲ್ಲಿ ಈ ಅಧ್ಯಾತ್ಮಗಳು ಇದೀವಿ ಅಂತಂದ್ರೆ ನಮ್ಮ ಜನ್ಮಾಂತರದ ಪುಣ್ಯವೋ ಅಥವಾ ಈ ಬಾಲ್ಯದಲ್ಲಿ ಈಗ ಮಾಡಿದಂತ ಪುಣ್ಯ ಕರ್ಮ ಯಾವುದೋ ಒಂದು ನಮ್ಗೆ ಸಹಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಅರ್ಥ. ನಮ್ಗೆ ಈ ಮಾರ್ಗದಲ್ಲಿ ಪ್ರವೃತ್ತಿ ಉಂಟಾಗ್ತಿದೆ, ಆಸಕ್ತಿ ಉಂಟಾಗ್ತಿದೆ, ಇದನ್ನ ಬೆಳೆಸ್ಬೇಕು, ಇದರಲ್ಲೇ ಇರ್ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ ಜನ್ಮಾಂತರದ ಆಗ್ಬೋದು, ಈ ಜನ್ಮದ ಬಾಲ್ಯ ಆಗುದು ಗೊತ್ತಾಗಲ್ಲ. ಯಾಕೆಂದ್ರೆ ಬಾಲ್ಯದಿಂದ ಮಾಡಿದ ಪುಣ್ಯ ಕರ್ಮಗಳು ಏನ್ ಅಲ್ಲ ಪ್ರಬಲ ಇಡೋದು ಚೂರ ಸೇರಿ ಎಷ್ಟೋ ಆದ್ಮೇಲೆ ಪ್ರಭಾವ ಆಗುತ್ತೆ. ಯೋಗಾಭ್ಯಾಸದಿಂದ ಉಂಟಾದ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರಕ್ಕಿಂತ ಬಲವತ್ತರವಾದ ಅಧರ್ಮ ರೂಪವಾದ ಕರ್ಮವು ಮಾಡಿಲ್ಲ ಅಂತಾದರೆ ಅವಾಗ ಇದು ಹೇಳ್ಕೊಂಡು ಹೋಗುತ್ತೆ. ಮಾಡಿದ್ದಾಗ್ಬಿಟ್ರೆ ಅಧರ್ಮಶ್ಚೇ ಬಲವತ್ತರಃ ತೇನ ಯೋಗಜೋಪಿ ಸಂಸ್ಕಾರ ವಿಭೂಯತೆ. ಅಧರ್ಮದಿಂದ ಉಂಟಾದ ಸಂಸ್ಕಾರವು ಬಲವತ್ತರವಾಗಿಬಿಟ್ರೆ ಅವಾಗ ಯೋಗದಿಂದ ಉಂಟಾದ ಸಂಸ್ಕಾರ ಮುಚ್ಚೋಗಿಯೇ ಹೋಗುತ್ತೆ. ಅದು 3-4-51 ಅದೇನೋ 3-4-50 ಸೂತ್ರ ಇದೆ. ಐಹಿಕಮಪಿ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನ. ಐಹಿಕಮ ಇಲ್ಲೂ ಆಗುತ್ತೆ. ಅಪ್ರಸ್ತುತ ಪ್ರತಿಬಂಧವು ಬದುಕಿ ಬರದೇ ಹೋದ್ರೆ ಇಲ್ಲೇ ಆಗುತ್ತೆ. ಈಗ ಪ್ರತಿಬಂಧ ಬಲವತ್ತರವಾದ್ರೆ ಮುಂದೆ ಜನಕ್ಕೆ ಹೋಗ್ಬೇಕಾಗುತ್ತೆ. ಐಹಿಕಮಪಿ ಅಪ್ರಸ್ತುತ ಪ್ರತಿಬಂಧೆ ಅಂತ ತದ್ದರ್ಶನ. ಇಲ್ಲಿಯೇ ತತ್ವಜ್ಞಾನವಾಗಿ ಮೋಕ್ಷವೂ ಆಗುತ್ತೆ. ಯಾವಾಗ ಬಲವತ್ತರವಾದ ಪಾಪಕರ್ಮದ ಅಡ್ಡಿ ಏನು ಇಲ್ಲ ಅಂತ ಅಂದ್ರೆ ಅದೇನಾದ್ರು ಬಂದು ಬಿಟ್ರೆ ಇದು ನಿಂತು ಬಿಡುತ್ತೆ. ಆ ಬಲವತ್ತರವಾದ ಪಾಪಕರ್ಮ ಫಲ ಕೊಟ್ಟು ಅದು ಮುಗಿದ್ಮೇಲೆ ಇದು ಕಂಟಿನ್ಯೂ ಹೋಗಲ್ಲ, ಡಿಲೀಟ್ ಆಗಲ್ಲ. ಇದು ಅಳಿಸ್ ಹೋಗಲ್ಲ. ಅದಕ್ಕೆ ಅವಕಾಶ ಕೊಡಬಾರ್ದು. ಬಲವತ್ತರವಾದ ಪಾಪಕರ್ಮ ಬಂದ್ಬಿಟ್ಟು ಆಗತ್ತೆ ನಿಜವಾದ್ರು ಅಂತದಕ್ಕೆ ಅವಕಾಶ ಕೊಡೋದು ಇನ್ನೂ ಜಾಸ್ತಿ ಬಲವತ್ತರವಾಗಿ ನಾವು ಪುಣ್ಯಕರ್ಮವನ್ನೇ ಮಾಡ್ತಾ ಇದ್ರೆ ಹೌದು, ಕರೆಕ್ಟ್, ಹೌದೌದು. ಸ್ಟ್ರಾಂಗ್ ಆಗಿ ಮಾಡಿದ್ರೆ ಬೇಗ ಹೆಚ್ಚಾಗಿ ಮಾಡಿ, ವೀರ್ಯವತ್ತರಾಗಿ ಮಾಡಿ. ಎಷ್ಟೆಷ್ಟು ವೀರ್ಯವತ್ತರಾಗಿ ಮಾಡ್ತೀರೋ ಅದು ಅಷ್ಟೆಷ್ಟು ನಿಮ್ಮನ್ನ ಮೇಲಕ್ಕೆ ಎತ್ತತ್ತೆ. ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಯಾವ ಕಾರಣಕ್ಕೂ ನಿಮ್ಮನ್ನ ಕೆಳಗೆ ಬಿಡೋದಿಲ್ಲ. ಅದು ನಾವೇ ಮಾಡಿ ಸಂಸ್ಕಾರ ನಮ್ಮನ್ನು ಎತ್ತತ್ತೆ. ನಮ್ಗೆ ನಾವೇ ಕಾರಣ. ಧರ್ಮವೃತ್ತಿ ಜಾಸ್ತಿ ಇದ್ದಾಗ ಧರ್ಮವೃತ್ತಿ ಮಾಡಕ್ ಬಿಡಲ್ವಲ್ಲ ಈ ಜನದಲ್ಲಿ.
ಅಲ್ಲ ಮಾಡಿಬಿಡಲ್ಲ ಅಂತಂದ್ರೆ ಅದು ಬಲವತ್ತರನೇ ಬಿಡಲ್ಲ, ಒಪ್ಕೋತೀನಿ. ಅದನ್ನು ಮೆಟ್ಟಿ ಅಂತ ವಿಷಯ ಮಾಡ್ಬೇಕಾಗುತ್ತೆ. ಅದಕ್ಕೆ ಸತ್ಸಂಗಾದಿಗಳು ಇದ್ರೆ ಅವನು ಬೇರೆ ಕೆಟ್ಟ ವಾಸನೆ ಇದು ಬಿಟ್ಟು ಹೋಗುತ್ತೆ. ಸತ್ಸಂಗ ಇದಿಲ್ಲ, ಭಾರಿ ಅಮೋಘ ಅಗಮ್ಯ ದುರ್ಲಭ ಇಲ್ಲ. ಮಹಾತ್ಮ ಸಂಘದಲ್ಲಿ ಈಗ ಭಜನೆ ಮಾಡುವ ಒಂದು ಗ್ರೂಪ್ ಇದ್ರೆ, ಏನೋ ಸತ್ಸಂಗ ಮಾಡ್ತಿದ್ರೆ ಅಲ್ಲಿ ಹೋಗಿ ಬಲಾತ್ಮ ಹೋಗಿ ಕೂತ್ಕೋಬೇಕು. ಅರ್ಥವಾಗ್ಲಿ ಬಿಡ್ಲಿ, ಭಜನೆಯಲ್ಲಿ ಬರ್ಲಿ ಬಿಡ್ಲಿ, ಅವ್ರು ಮಾಡ್ತಾ ಇರೋ ಭಜನೆ ಕೇಳ್ತಾ ಇರ್ಲಿ, ದಿನ ಕೇಳಲಿ. ಆಮೇಲೆ ದಿನ ಒಂದೊಂದು ದಿವಸ ಹೇಳಕ್ ಶುರು ಮಾಡ್ಲಿ. ಹೇಳ್ತಾ ಇವನಿಗೂ ಬರುತ್ತೆ, ಆ ಆಸಕ್ತಿ ಪ್ರೀತಿ ಬರುತ್ತೆ, ಕ್ರಮೇಣ ಬೆಳೀತಾರೆ. ಪ್ರತಿಯೊಂದು ಅಷ್ಟೇ ಒಂದೇ ದಿವಸಕ್ಕೆ ಆಗಬೇಕು ಅಂದ್ರೆ ಆಗೋಲ್ಲ. ವೇದಾಂತವನ್ನು ಅಷ್ಟೇ 4 ವರ್ಷ ಶ್ರವಣ ಮಾಡ್ತಾ ಅಲ್ಲಿ ರುಚಿ ಉಂಟಾಗಿ ಅರ್ಥವಾಗ್ತಾ ಎಲ್ಲವೂ ಗೊತ್ತಾಗ್ತಾ ಆಮೇಲೆ ಇದರಲ್ಲೇ ಉಳ್ಕೊಂಡ್ಬಿಡ್ತಾರೆ. ನಮ್ಮ ಜ್ಞಾನಪ್ರಸಾದ ಅಂದು ಇದಕ್ಕೆ ವಿರುದ್ಧವ್ರು. ಅವರು ವೇದಾಂತ ಹೇಳಬಾರ್ದು, ಮುಂಚೆ ಅವರಿಗೆ ಇನ್ಮೇಲೆ ಜಪ ಮಾಡಕ್ ಹೇಳ್ಬಾರ ಅಂತ. ಅಂದ್ರೆ ಇದು ಒಂದು ಸಂಸ್ಕಾರ ಕೊಡತ್ತೆ ನಾನು. ಇದು ಸ್ಲೋ ಅಂತಾರೆ ಅವರು, ರಾಮನಾಮ ಜಪ ಫಾಸ್ಟ್ ಆಗಿ ಕೊಡುತ್ತೆ ಅಂತಾರೆ. ಅದು ಅವರ ಅಭಿಪ್ರಾಯ ಅಷ್ಟೇ. ನಾನು ಹೇಳೋದು ವಿಚಾರ ಅರ್ಥವಾಗ್ತಿದ್ರೆ ಅವರಿಗೆ, ಅವ್ರ ಅಧಿಕಾರಿಗಳೆಲ್ಲ ನೀವೇ ಹಿಂಸೆ ತೀರ್ಮಾನ ಮಾಡೋದು ನನ್ಗೆ ಒಪ್ಪಿಗೆ ಆಗಲ್ಲ. ಅಧಿಕಾರ ಹೌದು ಅಲ್ಲ ಅವರೇ ಅವ್ರಿಗೆ ತೀರ್ಮಾನ ಮಾಡ್ಕೊಳ್ತಾರೆ. ನನಗೆ ನಿಮ್ಗೆ ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತಂದ್ರೆ ಬರೋದಿಲ್ಲ, ಅವರೇ ಬಿಟ್ಟು ಹೋಗ್ತಾರೆ. ಅಷ್ಟು ಅವ್ರಿಗೆ ನೀವು ಹೇಳೋದು ಏನು ಹಿಡಿಸೋಲ್ಲ, ನೀವು ಹೇಳೋದು ವ್ಯರ್ಥವಾಗುತ್ತೆ, ಗೋಡೆ ಹಿಡ್ದಂಗೆ ಆಗುತ್ತೆ, ಪ್ರಯೋಜನ ಇಲ್ಲ ಅವ್ರಿಗೆ. ಅದಕ್ಕೆ ರಾಮನಾಮ ಜಪ ಮಾಡ್ದಾಗೆ ಅಂತಂತಾರೆ. ಅಂದ್ರೆ ಆಗ ಅನ್ಕೋಬೇಡಿ ಯಾರಲ್ಲಿ ಏನೇನು ಸಂಸ್ಕಾರ ವಾಸನೆ ಇರುತ್ತೆ ನಾವು ಹೇಳಕ್ಕಾಗಲ್ಲ. ಏನು ಹೊರಗಿನ ವೇಷ ಹೆಂಗಸರಾದ ಮಾತ್ರಕ್ಕೆ ಹುಡುಗರಾಗಿನ ಮಾತ್ರ ಅನ್ನೋದಕ್ಕೆ ಅದು ಸಂಸ್ಕಾರ ಹಾಗೆ ಇರುತ್ತೆ ಅಂತ ಅನ್ನಕ್ಕಾಗಲ್ಲ. ಒಂದೇ ಕೀಳ್ಮಟ್ಟದ್ದು ಅನ್ನಕ್ಕಾಗಲ್ಲ ಅಷ್ಟೇ. ನನಗಿಷ್ಟ ಇಲ್ಲಪ್ಪ ಹೇಳ, ಅವ್ರು ಹೇಳ್ದೇ ಇರ್ಬೋದು, ಅವ್ರು ಇದು ಮಾಡುದು. ಅಷ್ಟೇ. ಇಲ್ಲ ನಮ್ಮ ಅನ್ಪೂರ್ಣ ಕೇಳಿದಕ್ಕೆ ಹೇಳೋದ ಅಂದತ್ತೆ. ಹೇಳೋದ ಅಂತಾರ. ಅವ್ರು ಇದಲ್ಲ, ಅದೇ ನಾನು ಅವ್ರಿಗಷ್ಟೇ ಹೇಳೋದು ಅಂತ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅವ್ರು ಹೇಳದೇ ಇರ್ಬೋದು, ಅವ್ರ ಸ್ವಾತಂತ್ರ್ಯ. ಅದು ಅವ್ರ ಸಲ ಅವ್ರಿಗನ್ಸುತ್ತೆ. ನಮ್ಗೆ ಯಾರೊಂದು ವಿಷಯ ಹೇಳೋಣ. ಹೌದು ಹೌದು. ನೈಸಿದ್ಧಾಂತವಾದ ಒಂದು ಕಾವ್ಯ ಪಾಠ ಆಗಿರ್ಬೇಕು, ಸಂಸ್ಕೃತದಲ್ಲಿ ಇದಾಗಿರ್ಬೇಕು, ತರ್ಕ ಸಂಗ್ರಹ ಆಗಿರ್ಬೇಕು, ಕಾವ್ಯ ಸಾಹಿತ್ಯ ಅಂತ ಪಾಠ ಆಗಿರ್ಬೇಕು, ಸಂಸ್ಕೃತ ವ್ಯುತ್ಪತ್ತಿ ಚೆನ್ನಾಗಿರ್ಬೇಕು. ಅವ್ರಿಗೆ ಹೇಳ್ಬೇಕೆ ಹೊರತು ಬಂದವ್ರಿಗೆಲ್ಲ ವೇದಾಂತ ಪಾಠ ಹೇಳ. ಅದು ಅವರು ನಾನು ತಪ್ಪು ಅನ್ನಕ್ಕಾಗಲ್ಲ, ಅದು ಸರಿ. ಅದು ಪ್ಲಸ್ ಪಾಯಿಂಟ್ ತುಂಬಾ ಅಂಶ ಇದೆ, ಒಳ್ಳೆ ಅಂಶವೂ ಇದೆ, ಇದರಲ್ಲೂ ಕೆಟ್ಟ ಅಂಶವೂ ಇದೆ, ಒಳ್ಳೆ ಅಂಶವೂ ಇದೆ. ನಾವು ಏನೋ ಯಾವತ್ತಿಗಾದ್ರೂ ನಿಮಗೆ ಆಸಕ್ತಿ ಬರುತ್ತನೋ ಇದಂತ ಬರುತ್ತೋ ಅವನಿಗೆ ಕಲ್ಕೊಳ್ತಾಳೋ ಅಂತ ಆ ಒಂದು ಆಸೆಯಿಂದ ಹೇಳ್ಕೊಂಡು ಹೋಗುದು. ನಾನು ಇದ್ದ ಜಾಗದಲ್ಲಿ ಅಲ್ಲಿ ಸ್ವಾಮಿ ಮಾರಾಟಕ್ಕೆ ಬಂದೆ, ಮರಾಠಿಯಲ್ಲಿ ಎಲ್ಲ 1 ಅವರ್ ನಾನು ದಿನ ಹೋಗ್ತಾ ಇದ್ದೆ. ಹೇಳಕ್ ಬರ್ತಿರ್ಲಿಲ್ಲ. ಆಮೇಲೆ ಎಲ್ಲ ಅರ್ಥ ಇದು ಹೇಳಕ್ ಶುರು ಅಂದ್ರೆ ಅರ್ಥ ಆಗ್ತಿಲ್ಲ. ದಿನ ಹೋಗ್ತಾ ಇದ್ದೆ, ಅರ್ಥ ಆಗ್ತಿಲ್ಲ. ಸರಿ. ಅಧರ್ಮದಿಂದ ಅಧರ್ಮಶ್ಚೇ ಬಲವತ್ತರ, ಅಧರ್ಮವು ಬಲವತ್ತರವಾದದ್ದಾದ್ರೆ ಆದ್ದರಿಂದ ಯೋಗದಿಂದ ಉಂಟಾದ ಸಂಸ್ಕಾರಗಳು ಮುಚ್ಚೋಗ್ಬಿಡುತ್ತೆ. ಇದು ಸಾಹಿತ್ಯ ಮಟ್ಟ ತಕ್ಕ ಮಟ್ಟ ಸಂಸ್ಕಾರ ಆಗ್ಬೇಕು ಅಂದ್ರೆ ವಯಸ್ಸಾದವರೆಲ್ಲ ಪ್ರವೇಶವೇ ಇಲ್ಲ ಅಂತ ಮಾಡ್ತಾರೆ ವೇದಾಂತದಲ್ಲಿ. ಇವತ್ತಿನ ಅವ್ರು ಕಲಿಯೋಕ್ಕಾಗಲ್ಲಪ್ಪ, ತರ್ಕ ಆಗಲಿ ಮೀಮಾಂಸ ಆಗಲಿ ಸಾಹಿತ್ಯ ಮಾಡಕ್ ಆಗೋದೇ ಇಲ್ಲ ಅವ್ರಿಗೆ. ಅವರು ಬರೀ ರಾಮನಾಮ ಕಲಿಸ್ಬೇಕಷ್ಟೇ ಅವ್ರನ್ನ. ಅವ್ರು ಈ ಜನ ಇಷ್ಟೇನ್ ಬೇಕಾಗತ್ತೆ ಅಂದಿದ್ದು ಒಂಚೆ ಮೋಸ ಮಾಡ್ದಂಗೆ ಆಗ್ಬಿಡ್ತಾರೆ ಅನ್ಸೋದು. ಅಲ್ಲ, ಸದ್ವಾಸನೆ ಮಾಡ್ಕೊಳ್ಳೋದು ನಾಮಸ್ತಿಕೆ ಆಗುತ್ತೆ. ಅದು ಮಾಸಕ್ಕೆ ಏನು ಮಾಡ್ಬೇಕಾಗಿಲ್ಲ. ಸದ್ವಾಸನೆ ತುಂಬಿಟ್ರೆ ಆಟೋಮೆಟಿಕ್ ಆಗಿ ದುರ್ವಾಸನೆ ಹೋಗುತ್ತೆ. ಎರಡೆರಡು ಮಾಡ್ಬೇಕಾಗಿಲ್ಲ. ಮತ್ತೆ ಸದ್ವಾಸನೆ ತುಂಬಿಕೊಳ್ತಾ ಇದ್ರೆ ಅಂದ್ರೆ ಬೆಳಕು ಬರ್ತಾ ಇದ್ದೇನೆ ಕತ್ಲೆ ಹೋಗ್ಬಿಡುತ್ತೆ. ಕತ್ಲೆನೂ ಓಡಿಸೋದು ಬೆಳಕನ್ನು ಎರಡೂ ಮಾಡ್ಬೇಕಾಗಿಲ್ಲ. ಭಗವತ್ ಭಕ್ತಿಯನ್ನು ತುಂಬಿಕೊಂಡು ಸಚ್ಚಿಂತನೆ ಇದ್ದು ವೇದಾಂತ ಚಿಂತನೆ ಇದ್ದೇ ಇದ್ಬಿಟ್ರೆ ಅದನ್ನೇ ತುಂಬಾ ಹೊತ್ತು ಮಾಡ್ತಿದ್ದೆ
ಆಟೋಮೆಟಿಕ್ ದುರ್ವಾಸನೆ ಡಿಲೀಟ್ ಆಗ್ತಾ ಹೋಗುತ್ತೆ, ಇದಾಗುತ್ತೆ, ಸ್ವಲ್ಪ ಅಗೋಚರ ಹೋಗ್ಬಿಡುತ್ತೆ. ತಚ್ಚಯಿತು ಯೋಗಜ ಸಂಸ್ಕಾರ ಸ್ವಯಮೇವ ಕಾರ್ಯಮಾರಭತೆ. ಮತ್ತೆ ಆ ಅಧರ್ಮ ಸಂಸ್ಕಾರ ಖೇವಾದ ಮೇಲೆ ಮತ್ತೆ ಈ ಯೋಗದಿಂದ ಉಂಟಾದ ಸಂಸ್ಕಾರವು ತಾನೇ ತನ್ನ ಕೆಲಸ ಮಾಡಿ ಶುರು ಮಾಡ್ಬಿಡುತ್ತೆ. ಏನು ಬಾಲ್ಯದಲ್ಲಿ ಅಷ್ಟು ಆಸಕ್ತಿ ಯಾಕೋ ಹಾಗೆ ಯಾವುದೋ ಜನ್ಮ ಅಂತ ಒಂದು ಇದು ವಾಸನೆ ಹೇಳ್ಕೊಂಡ್ ಬಂದಿದೆ, ಹಾಗಾಗಿ ಆಗ್ಬಿಡ್ತಾನೆ ಬರೋಲ್ಲ. ಆಮೇಲೆ ಬರೋದು ಹೌದು. ಜ್ಞಾನಪ್ರಸಾದ ಅಂದ್ರೆ ಮಾವನ ಮಗಳ ಮಗ, ಹೆಸರು ಮರ್ಸ್ಬಿಟ್ಟೆ. ಅವನು ಮತ್ತೂರು ಬರ್ತಾ ಇದ್ದ, ಇಂಜಿನ್ ಓದಿ ಕೆಲಸದಿದ್ದ, ಅವನ ಮಾಲ ಅಂತ ತಾಯಿ ಹೆಸರು. ಅವ್ನು ಮತ್ತೂರು ಬರ್ತಾ ಇದ್ದ, ಗೊತ್ತಾಗ್ಬಿಟ್ಟು ಸ್ವಾಮಿ ಸಿಕ್ಕಾಬಿಟ್ಟು ಬೈದ್ಬಿಟ್ಟು, ನಿನ್ನ ನನ್ನ ಮಗ ಹಾಳ ಹೋಗ್ತಾ ಇದ್ದ. ಅವನು ಕೆಲಸ ಬಿಟ್ಬಿಟ್ಟ. ಕೆಲಸ ಬಿಟ್ಟು ಇಬ್ಬರು ಸನ್ಯಾಸ ಮಾಡ್ತೀನಿ. ಅವ್ನು ಹೊಲ್ತಾ ಇದ್ದು ಒಂದು 2 ಗಂಟೆ ಬೈದಿದ್ದಾನೆ ಸ್ವಾಮಿಗಳನ್ನ. ನೀನ್ ಹಾಳ ಹೋಗಿದ್ದೇನೆ, ನೀನು ಹಾಳು ಮಾಡ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟು ಬೈದ್ಬಿಟ್ಟು. ಅವ್ರು ಹಾಗೆ ಅವಳ ಸಂಸ್ಕಾರ ನೀ ಬೇಡಪ್ಪ ನಮ್ಗೆ, ಅಲ್ಲ ನನ್ನ ಮಗ ಆ ಮಾರ್ಗ ಬೇಡ. ನನ್ನ ಮಗ ಕೆಲಸ ಪ್ಯಾಂಟ್ ಹಾಕೊಂಡು ಕೆಲಸಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ದುಡಿದು ಮನೆ ಕಟ್ಟಿ ಚೆನ್ನಾಗಿರ್ಬೇಕು, ಇದು ಚಂದ, ಅದು ಚಂದ ಅಲ್ಲ ನಮ್ಗೆ. ಒಬ್ನು ಬಂದ ಅವನು 35 ವರ್ಷ ಬಂದು ಗುಜರಾತ್ ಬಂದ, ಇಲ್ಲೇ ಇರ್ತೀನಿ ಹಂಗೆ ಹಿಂಗ ಅವ್ನು ಇಲ್ಲೇ ಇಟ್ಬಿಟ್ಟ. ಆಮೇಲೆ ಒಂದು ಕ್ರಿಶ್ಚಿಯನ್ ಎಲ್ಲ ಬಿಟ್ಬಿಟ್ಟು ಅವ್ನು ಸಂಸಾರ ಇದ್ದ. ಇಲ್ಲಿ ಬಂದ್ಬಿಟ್ಟು ಹಿಂದೂ ತರ ಆಗ್ಬಿಟ್ಟು ಸನ್ಯಾಸಿ ಅಂತ ಈ ದಾಂಡೇಲಿ ಇದ್ದಾನೆ. ಜಪ ಮಾಡ್ಕೊಂಡು ಬಿಟ್ಟು ನಿಮ್ ಜನ ಆಮೇಲೆ ಅವನು ಕಾಡಲ್ಲಿ ಇರ್ತೀನಿ ಅಂದ್ಬಿಟ್ಟು ಆ ದಾಂಡೇಲಿ ಕಾಡಲ್ಲಿ ಹೋಗಿ ಅಲ್ಲಿ ಸಂಸ್ಕಾರ ಯಾವ ಹೋದ್ರೆ ಏನೋ ಒಂದು ಒಳ್ಳೆ ತಪ್ಪು ಕೆಲಸ ಮಾಡ್ಬಿಟ್ಟು ಅಲ್ಲೇ ಹೊಟ್ಟಿದ್ದಾನೆ. ಆ ಸಂಸ್ಕಾರ ವಾಸನೆ ಅದೇ ತುಂಬಾ ಇದ್ದಾರೆ, ಸಿಕ್ಕಾಪಟ್ಟೆ ಹೊಂದಿಸಿದ್ದಾರೆ. ಹೊರಗಡೆ ಮಾಡ್ಕೋತಾರೆ, ಇದು ಗಲ್ ಮಾಡ್ಕೋತಾರೆ ತುಂಬಾ. ಬಿಜಾಪುರ ಗೊತ್ತಾನೆ, ನಾ ಹೋಗಿದ್ದಾನೆ ಪ್ರವಚನ ಮಾಡಿದ್ದೆ. ಯಾರ ಶಿಷ್ಯ ಅಂದಿದ್ನಲ್ಲ, ಕನ್ನೂರಿನ ಏನು ಕೃಷ್ಣ ನಮ್ಮ ಹತ್ರ ಹೊಣೆಸ್ಬಲ್ಲಿ ಇದ್ದ. ಗಣಪತಿ ಮಹಾರಾಜ ಮೊಮ್ಮಗ, ನಾನಂತ ವೇದಾಂತ ಪಾಠಕ್ಕೆ ಬಂದಿದ್ದ. ಅವನು ಪಾಠ ಹೇಳಿದ್ದೀನಿ, ಅವನು 3-4 ವರ್ಷ ಇದ್ದ. ನ ದೀರ್ಘಕಾಲಸ್ಥಸ್ಯಾಪಿ ವಿನಾಶಸ್ಥಸ್ಯ ಅಸ್ತಿ ಇತ್ಯರ್ಥಃ. ಎಷ್ಟು ಕಾಲ ಕಳೆದ್ರು, ದೀರ್ಘಕಾಲವಾದ್ರು, 4 ಜನ್ಮ 10 ಜನ್ಮ ಆದ್ರೂ ಕೂಡ ಆ ಯೋಗದಿಂದ ಉಂಟಾದ ಸಂಸ್ಕಾರಕ್ಕೆ ವಿನಾಶ ಇಲ್ಲ. ಆ ಸಂಸ್ಕಾರ ಕಾಯ್ತಾನೇ ಇರುತ್ತೆ, ಕೂತೇ ಇರುತ್ತೆ. ಅದು ಬಲವತ್ತರವಾದ್ರೆ ಆಗದೆ ಹೋದ್ರೆ ಅದು ನುಗ್ಗಕ್ಕಾಗಲ್ಲ. ಬಲವತ್ತರ ಆಗ್ಬಿಟ್ರೆ ಒತ್ತಸ್ಕೊಂಡ್ಬಂದ್ಬಿಡುತ್ತೆ, ಬಾಕಿಂದಲ್ಲ ತೊಳ್ಕೊಂಡ್ಬಿಟ್ಟು ತಾನು ಎದ್ಕೊಂಡ್ಬಿಟ್ಟು ತಾನು ತನ್ನ ಮಾರ್ಗದಲ್ಲೇ ನಡೆಸುತ್ತೆ, ಮುಂದುವರ್ಸುತ್ತೆ. ಅವನಾಗೇ ಹೋಗ್ತಾನೆ ಮುಂದೆ. ಅತಃ ಜಿಜ್ಞಾಸುರಪಿ ಯೋಗಸ್ಯ ಸ್ವರೂಪಂ ಜ್ಞಾತುಮಿಚ್ಛನ್ನಪಿ ಯೋಗ ಮಾರ್ಗೇ ಪ್ರವೃತ್ತ ಸನ್ಯಾಸಿ ಯೋಗ ಮಾರ್ಗೇ ಪ್ರವೃತ್ತ ಸನ್ಯಾಸಿ ಯೋಗ ಭ್ರಷ್ಟ ಸಾಮರ್ಥ್ಯಾತ್ ಸೋಪಿ ಶಬ್ದ ಬ್ರಹ್ಮ ಯಜೋತಿ ಕರ್ಮಾನುಷ್ಠಾನ ಫಲಂ ಅತಿವರ್ತತೆ ಅತಿಕ್ರಮತಿ ಅಪಾಕರಿಷ್ಯತಿ. ಯೋಗಸ್ಯ ಜಿಜ್ಞಾಸು ಆಗಿದ್ರು, ಯೋಗವನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟವನಾದ್ರು. ಇಲ್ಲಿ ಯೋಗ ಶಬ್ದಕ್ಕಂತ ಸ್ವರೂಪ ಅಂತ ಮಾಡಿದ್ರು. ಸ್ವರೂಪವನ್ನು ತಿಳ್ಕೋಬೇಕು ಅಂತ ಅವನು ಹೊರಟವನಾಗಿದ್ರು. ಅದಕ್ಕೆ ಎಷ್ಟು ಮಟ್ಟಿನ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತು. ದಿನ 2 ಗಂಟೆ ಮಾಡ್ತಿದ್ನ, 4 ಗಂಟೆ ಮಾಡ್ತಿದ್ನ, ಅದು 1 ಗಂಟೆ ಮಾಡ್ತಿದ್ನ, ಅದು ಏನೋ ಮಾಡ್ತಿರ್ಲಿ, ಅದು ಮಾಡ್ತಿದ್ರು ಸಾಕು. ಆ ಯೋಗ ಮಾರ್ಗ ತೊಡಗಿದಂತಹ ಸನ್ಯಾಸಿ ಅಲ್ಲ, ಅದು ಯೋಗ ಭ್ರಷ್ಟನಾಗಿದ್ದಾನೆ. ಅರ್ಥ ತೊಡಗಿದ್ದಾನೆ, ತುದಿ ಮುಟ್ಟದೇನೆ ಯೋಗ ಭ್ರಷ್ಟನಾಗ್ಬಿಟ್ಟ ಸನ್ಯಾಸಿ.
ಮರಣಕಾಲ ಬಂದ್ಬಿಟ್ಟು ಜಾರೋಗ್ಬಿಟ್ಟ. ಆದ್ರೂ ಮರಣಕಾಲ ಬಂದು ತತ್ವಜ್ಞಾನಿಯಿಂದ ಜಾರಿದವನಾದ್ರು ಆ ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಪ್ರಯತ್ನ ಪಡ್ತಾ ಇದ್ನಲ್ಲ, ಅಷ್ಟು ಮಾತ್ರದಿಂದಲೇ ಅವನು ಶಬ್ದ ಬ್ರಹ್ಮವನ್ನೇ ವೇದೋಕ್ತವಾದ ಸೋಮಯಾಗ ಅಂತ ಕರ್ಮಾನುಷ್ಠಾನ ಮಾಡಿದವರಿಗೆ ಯಾವ ಲೋಕವಾಗುತ್ತೋ ಆ ಲೋಕವನ್ನು ತಿರಸ್ಕಾರ ಮಾಡಿ ಅದಕ್ಕೆ ಮೇಲೆ ಹೋಗ್ತಾನೆ. ಅಷ್ಟು ಫಲ ಇದು ಅಂತ, ಅಷ್ಟು ಉತ್ತಮ ಫಲ. ಅಂದ್ರೆ ಅದು ಆ ಫಲ ಈ ಫಲ ಮುಂದೆ ಏನೂ ಅಲ್ಲ ಅಂತ, ಇವನು ಪಡ್ಕೊಳ್ಳೋ ಫಲ ಮುಂದೆ ಆ ಫಲ ಏನೂ ಅಲ್ಲ, ಅಷ್ಟು ಮೇಲ್ಮೆಟ್ಟದ ಫಲಕ್ಕೆ ಹೋಗ್ತಾನೆ. ಆ ಸಂಸ್ಕಾರ ಇಟ್ಕೊಂಡವನಾಗೆ ಹೋಗ್ತಾನೆ, ಅಲ್ಲಿ ತತ್ವಜ್ಞಾನ ಮಾಡ್ಕೊಳ್ತಾನೆ. ಹಾ ಅಗ್ನಿಹೋತ್ರ ಇದೆ ಸೋಮಯಾಗ ಅಂತ ಕರ್ಮಾನುಷ್ಠಾನ ಮಾಡೋದ್ರಿಂದ ಯಾವ ಪುಣ್ಯಲೋಕವನ್ನು ಪಡ್ಕೊಳ್ತಾರೆ, ಸದ್ಗತಿ ಪಡ್ಕೊಳ್ತಾರೆ. ಅದಕ್ಕಿಂತ ದೊಡ್ಡ ಸದ್ಗತಿಯನ್ನು ಪಡ್ಕೊಳ್ತಾನೆ, ಹೆಚ್ಚಿನ ಗತಿ ಪಡ್ಕೊಳ್ತಾನೆ. ಹಾ ಕೇವಲ ಕರ್ಮಗಳು ದಕ್ಷಿಣ ಮಾರ್ಗದಲ್ಲಿ ಹೋಗ್ತಾರಲ್ಲ, ಅದನ್ನ ತಿರಸ್ಕಾರ ಮಾಡಿ ಮೀರಿ ಇವನು ಉತ್ತರ ಮಾರ್ಗದಲ್ಲಿ ಹೋಗ್ತಾನೆ, ಹೆಚ್ಚು ಲೋಕಕ್ಕೆ ಹೋಗ್ತಾನೆ. ಯೋಗಭ್ರಷ್ಟನಾಗಿದೆ. ಯೋಗಭ್ರಷ್ಟನಾದವನು ಕರ್ಮ ಮಾರ್ಗದವರು ಹೊಂದಿದ ಲೋಕವನ್ನು ಮೀರಿ ಹೋಗ್ತಾನೆ. ಏನಕ್ಕೆ ಹೇಳ್ತಿದ್ದಾನೆ ಅಂದ್ರೆ, ಈ ಬಹಳ ಉತ್ತಮವಾದದ್ದು ಈ ಸಂಸ್ಕಾರ, ಬಹಳ ಶ್ರೇಷ್ಠವಾದದ್ದು ಈ ಸಂಸ್ಕಾರ ಬೆಳೆಸ್ಕೊಳ್ಳಿ. ಅಧ್ಯಾತ್ಮ ಜಿಜ್ಞಾಸುತ್ವ ಇದ್ದರೆ, ಅಧ್ಯಾತ್ಮ ಮಾರ್ಗದಲ್ಲಿಯೇ ತೊಡಗಿದವರಾದ್ರೆ ಅವನಿಗೆ ಬಹಳ ಉತ್ತಮ ಫಲ ಪ್ರಾಪ್ತ ಆಯ್ತು. ಅವನಿಗೆ ಆ ಫಲ ಬೇಕಿಲ್ಲ, ಅವನಿಗೆ ಆತ್ಮಜ್ಞಾನ ಬೇಕು. ಆಗ್ತಕ್ಕಂಥ ಮುಂದಿನ ಜನ್ಮದಲ್ಲಾದ್ರೂ ಇಲ್ಲೇ ಹುಟ್ಟಿ ಆತ್ಮಜ್ಞಾನ ಪಡ್ಕೋಬೇಕು ಅಪೇಕ್ಷೆ ಪಡ್ತಾನೆ ಹೊರತು ಸದ್ಗತಿ ಉತ್ತಮ ಲೋಕ ಬೇಕು ಅಂತ ಅವನು ಅಪೇಕ್ಷೆ ಪಡೋಲ್ಲ. ಪಡೆದವ್ರು ತಾನಾಗಿ ಅದಾದ್ರೂ ಅವನ ಯೋಗದ ಸಂಸ್ಕಾರ ಹೋಗಲ್ಲ. ಈ ವಾಸನೆ ಮಾತ್ರ ಜನ್ಮ ಅಂತ ಹೊಟ್ಟಿಸ್ಕೊಂಡ್ ಬರುತ್ತೆ. ಈ ಜನ್ಮ ಅಂತ ಈ ವಾಸನೆ ಹೊಟ್ಟಿಸ್ಕೊಂಡ್ ಬರೋದ್ರಿಂದ ತತ್ವಜ್ಞಾನ ಇನ್ನೂ ಬೇಗ ಆಗಕ್ಕೆ ಅವಕಾಶ ಆಗುತ್ತೆ. ಉತ್ತಮ ಕಾರ್ಯಕರಣ ಸಂಘಾತ ಬಂದ್ಬಿಡುತ್ತೆ. ದೇಹದಿಂದ ಮನೋಬುದ್ಧಿ ಅಲ್ಲ, ಇದಕ್ಕಿಂತ 10 ಟೈಮ್ 100 ಟೈಮ್ ಉತ್ತಮ ಆಗಿರುತ್ತೆ. ಮನಸ್ಸು ಪ್ಯೂರ್ ಆಗಿರುತ್ತೆ. ಒಂದೇ ಹೊಡೆದ ಒಂದ್ ಶಾಟ್ಗೆ ಹೊಡೆದ್ಬಿಡ್ತಾರೆ ತತ್ವಜ್ಞಾನ. ಒಂದ್ಸಲ ಗುರು ಹೇಳ್ಬಿಟ್ರೆ ಸಾಕು, ಟಕ್ಕದ ದೇವೇ ಮಾಮೇ ವಿಜಾನೀಹಿ ಪ್ರಾಣೋಷ್ಟಿ ಪ್ರಜ್ಞಾತ್ಮ ತಮ್ಮ ಆಯುರ್ಮೃತಮಿತ್ಯಪಾಸ್ವ ಅಂತ ಪ್ರಸೋದನಿಗೆ ತಿಳ್ಕೊಂಡೇ ಬಿಟ್ಟ, ಮಾಡ್ದೆ ಬಿಡ, ಅಷ್ಟಕ್ಕೆ ಬಿಡುತ್ತೆ. ಅದು ನಾವು ಉತ್ತಮ ಲೋಕ ಅಪೇಕ್ಷೆ ಪಡೋದು. ನಾವು ತತ್ವ ಚಿಂತನೆ ತತ್ವಾನುಸಂಧಾನ ಇದರಲ್ಲಿ ಇರ್ಬೇಕು. ಅದು ತಾನಾಗೆ ಆಗೋದಿಲ್ಲ. ಲಾಟಿನ್ ಹೇಳ್ಕೊಂಡು ಹೋದ್ರೆ ಬೆಳಗ್ಗೆ ತಾನಾಗೆ ಬರೋ ಹಾಗೆ ಈ ತತ್ವ ಮಾರ್ಗದಲ್ಲಿ ಇದ್ದವನಿಗೆ ಬಾಕಿ ಒಳ್ಳೆ ಫಲ ತಾನಾಗೆ ಆಗುತ್ತೆ. ಐಹಿಕ ಜೀವನ ಚೆನ್ನಾಗಿರುತ್ತೆ ಅವನಿಗೆ. ಐಹಿಕ ಜೀವನದಲ್ಲೂ ಹೊಟ್ಟೆ ಏನು ಕೊರತೆ ಆಗಲ್ಲ. ಮುಂದಕ್ಕೆ ಹೋಗಿರ್ತಾನೆ ಹೊರತು ಅಲ್ಲಿ ಹೋಗಿ ಭೋಗ ಭೋಗ ಹತ್ಮ ಆಗಲ್ಲ. ಉಪಾಸಕ ಮಾಡಿರ್ತಾನಲ್ಲ, ಅಲ್ಲಿ ಹೋಗಿ ಭೋಗ ಹತ್ಮ ಆಗಲ್ಲ. ಭೋಗ ಹತ್ಮ ಆಗಲ್ಲ. ಒಂದು ಮಟ್ಟಿಗೆ ಈ ಸಂಸ್ಕಾರ ಬಿಡಲ್ಲ ಅವನ್ನ. ಈ ವಾಸನೆ ಅಲ್ಲಿ ಹೋದ್ಮೇಲೂ ಮಹಾತ್ಮರ ಸಮಾಸವಾಗಿ ಅಲ್ಲಿ ತತ್ವಜ್ಞಾನ ಕಡೆಗೆ ಹೋಗ್ತಾನೆ ಹೊರತು ಅಲ್ಲಿ ಹೋಗಿ ಮತ್ತೆ ರಂಬೆ ತಿರುಗಾಡಕ್ ಹೋಗಲ್ಲ. ಉಪಾಸಕನಿಗೆ 2 ತರವೂ ಇದೆ. ಅವನು ಅಲ್ಲಿ ಇಲ್ಲ ಆ ತತ್ವಜ್ಞಾನ ಇಲ್ಲ ಅಲ್ಲಿ ಬಿಡ್ಕೋತೀನಿ ಅಂತಲೂ ಹೋಗ್ಬೋದು, ಭೋಗ ಫಲ ಅನುಭವಿಸೋಕೋಸ್ಕರ ಹೋಗ್ಬೋದು. ಹಾಗಾಗಲ್ಲ. ಅದು ಅವರ ಮನಸ್ಸು ಎಲ್ಲಿ ಹೋದ್ಮೇಲೆ ಹೇಗಾಗತ್ತೆ ಅಂತ. ಆದ್ರೆ ತುಂಬಾ ಯೋಗಾಭ್ಯಾಸ ಮಾಡಿದ್ರೆ ಮನಸ್ಸು ಬದಲಾವಣೆ ಆಗಲ್ಲ. ಸಂಸ್ಕಾರ ಚೆನ್ನಾಗಿದ್ರೆ ಅಲ್ಲಿ ಹೋಗ್ಬಿಟ್ಮೇಲೆ ಆ ರಂಬೆ ಔಷಧಿ ಹೋಗ್ಬಿಟ್ಟು ಇದೇ ನಂಗಿರ್ಲಿ, ಅದು ಬೇಡವೇ ಬೇಡ, ಈ ವಾಸದಿಂದ ಆ ವಾಸನೆ ಬೆಳೆಸ್ಕೊಕ್ ಹೋಗಲ್ಲ ಮಟ್ಟಿಗೆ. ಇಲ್ಲ, ಓದಿಸ್ತಾನೆ ಭಗವಂತ ಅವ್ರ ಹತ್ರ. ಓದಿಸ್ಬಿಟ್ಟು ಹೋಗುದ ಹೋಗ್ತೀಯ ಅಲ್ಲಿಗೆ. ಮತ್ತೊಬ್ಳು ಕರೆಂಟ್ ಹೊಡೆಯುತ್ತೆ. ಅಯ್ಯೋ ಇದಂತ ಕರೆಂಟ್ ಹೊಡ್ತಾವಲ್ಲ, 24,000 ಕ್ಯಾರಿ ಇದು ವೋಲ್ಟೇಜ್, ಇದು ಕಚರ ಹಿಂಗಿರೋದು. ಇದು ಒಂದು ಕಲ್ಲು, ಅದು 24,000 ಇದು ವೋಲ್ಟೇಜ್. ಅದು ವೇದೋಕ್ತ ಕರ್ಮಾನುಷ್ಠಾನ ಫಲವನ್ನು ದಾಟ ಹೋಗ್ತಾನೆ, ಮೀರ್ ಹೋಗ್ತಾನೆ, ಚಾಸ್ತಾನೆ. ಇನ್ನು ಕಿಮುತ ಬುದ್ಧ ಯೋಗಂ ತನ್ನಿಷ್ಠ ಅಭ್ಯಾಸ. ಇನ್ನು ಸರಿಯಾಗಿ ಧ್ಯಾನ ಯೋಗವನ್ನು ಗೊತ್ತು ಮಾಡ್ಕೊಂಡು ಅಲ್ಲೇ ಕಂಡ್ಕೊಂಡು ಅಲ್ಲೇ ನೆಲೆ ನಿಂತವನ ಅಂದ್ರೆ ಅವನು ಮುಕ್ತನಾಗ್ತಾನೆ. ಹೇಳೋದೇನಿದೆ ಅಂತ, ಬೇರೆ ಹೇಳಲೇಬೇಕಾಗಿಲ್ಲ ಅಂತ ಅಭ್ಯಾಸವನ್ನು ಮಾಡ್ತಾ ಇದ್ದೆ. ಹಾಗಾಗಿ ಮೀರ್ತಾನೆ ಫಲ. ಇದು ವಿದೇಹ ಮುಕ್ತಿಯನ್ನೇ ಹೊಸ್ಕೊಡ್ತಾ ಇರೋಂತ ಕಾಣುತ್ತೆ ಜಾಸ್ತಿ. ಅವನು ಕರ್ಮಫಲ ಮೀರ್ತಾನೆ ಹೇಳ್ಬೇಕಾಗಿದೆಯಾ ಅಂತ. ಕರ್ಮಫಲ ಅಂದ್ರೆ
ಹಾ ಏನಾಗ್ತಾರೆ ಅಂತ ಅಲ್ಲ ಮೃದು ಮುಕ್ತಿಯನ್ನೇ ಹೇಳ್ಬೇಕು ಅಂತ ಹೇಳಿ ಏನೇನು ಪ್ರಧಾನಕ್ಕೆ ತಗೊಂಡ ಮೇಲೆ ಕೆಳಗಿಂದ ಎರಡನೇ ಭಾಗ ಕೆಳಗಿಂದು ಎರಡನೇ ಭಾಗ ಅಯ್ಯೋ ಇದಲ್ಲ ಕೃತ್ ಭಾಷೆ ಎರಡನೇ ಭಾಗ ಕೃತ್ ಭಾಷೆ ಎರಡನೇ ಭಾಗ ಇದೆಯಾ ಎಲ್ಲೋ ಅದೇ ನೋಡೋಣ ಟಿಪ್ಪಣಿ ಅಭಿಪ್ರಾಯ ಕಿರಣ್ ಈ ಶ್ರುತಿಯಲ್ಲಿ ಭಾಗಾದಿಗಳಿಗೆ ಅದು ಅಗ್ನಿ ಆಗುತ್ತೆ ವಾಕ್ ಅಗ್ನಿ ಆಗುತ್ತೆ ಎರಡು ಎಲ್ಲಿದೆ ಇಲ್ಲಿ ಮೇಲೆ ಇವಾಗ ಈ ವಿಷಯ ಏನು ಗುರುಗಳೇ ಅದು ಆಯಾ ದೇವತೆಯಲ್ಲಿ ಸೇರ್ಕೊಳ್ಳುತ್ತೆ ವಾಗಾದಿಗಳು ತಮ್ಮ ದೇವತೆ ಒಂದಾಗತ್ತೆ ಅಂತ ಅದು ಅದೇ ಇಲ್ಲಿ ಅನುಗ್ರಹ ಮಾಡಿ ಪರಿಚ್ಛಿನ್ನವಾಗಿರೋದು ಅಂತ ನಾನು ನಮ್ಮ ಅಣ್ಣ ಹತ್ರ ಚರ್ಚೆ ಮಾಡಿದೆ ಬೆಳಿಗ್ಗೆ ಏನ್ ವಿಷಯ ಚರ್ಚೆ ಅಂದ್ರೆ ಸಮಷ್ಟಿಯಾದಂತಹ ಅಜ್ಞಾನಿ ದೇವತೆಗಳೇ ಅಧ್ಯಾತ್ಮವಾಗಿ ವಾಗಾದಿಯಿಂದ ಇರೋರು ಅಂತ ಅಲ್ಲ ಹಾಗೆ ವಾಕ್ಕಾಗಿಲ್ಲ ಅವರು ವಾಕ್ಗೆ ಅನುಗ್ರಹ ಮಾಡುವಷ್ಟೇ ಹೊರತು ವಾಕ್ಯ ಆಗಿಲ್ಲ ಅದು ವಾಕ್ಯ ಗೋಳಕಾಗಿದೆ ಅಂತಿಲ್ಲಪ್ಪ ವಾಗ್ಇಂದ್ರಿಯ ಅಂತ ಏನಿದೀವಿ ಆ ಇಂದ್ರಿಯ ಅದರದ್ದೇ ಅಂಶ ಮತ್ತೆ ಅದ್ರಲ್ಲಿ ಸೇರತ್ತೆ ಅನ್ನೋದು ಸಂಶಯ ಏನು ಯಾಕೆ ಸ್ವಾಮಿ ಹೀಗ ಅರ್ಥ ಮಾಡ್ತಾ ಇದ್ದಾರೆ ಸ್ವಾಮಿ ಯಾಕೆ ಡೌಟ್ ಬಂತು ನಂಗೆ ಅರ್ಥ ಆಗಲಿಲ್ಲ ಸ್ವಾಮಿ ಟಿಪ್ಪಣಿ ಓದೆ ಈ ಶ್ರುತಿಯಲ್ಲಿ ವಾಗಾದಿಗಳಿಗೆ ಅಜ್ಞಾದಿ ಭಾವವನ್ನು ಹೇಳಿರುವುದರ ಅಭಿಪ್ರಾಯವೇನೆಂಬುದನ್ನು ವ್ಯಾಖ್ಯಾನದಲ್ಲಾಗಲಿ ಸ್ಪಷ್ಟಪಡಿಸಿ ವಾಗಾದಿ ಅಜ್ಞಾನಿ ಸೋಗ್ನಿರಭವತು ಇದೆ ಸಮಯ ವಾಚಮೇವ ಪ್ರಥಮಾಮತ್ಯವಹತ್ ಸೋಗ್ನಿರಭವತು ಸೋಸಾವಗ್ನಿ ಪರೇಣ ಮೃತ್ಯುಮತಿಕ್ರಾಂತೋ ದೀಪ್ಯತೆ ಅಂತಿದೆ ಈ ಪ್ರಾಣ ಆಸುರ ಭಾವದಿಂದ ಬಿಡಿಸಿ ವಾಕನ್ನ ಇದ್ ಮಾಡ್ಬಿಟ್ಟ ಅಗ್ನಿಭಾವನ ತಂದು ಕೊಟ್ಟ ಅದು ಅಗ್ನಿಭಾವ ಪಡ್ಕೊಂಡು ಕೊಡ್ಲೇನೆ ಅದು ಅಗ್ನಿಯು ಮೃತ್ಯುನ ಶೋಭನಾಶೋಭನ ಬುದ್ಧಿ ಬೀಳಿ ದೀಪ್ತವಾಗಿದೆ ಅಂತಂದು ಸಿಂಪಲ್ ಆಗಿ ಇದು ಯಾಕೆ ಸ್ವಾಮಿ ಸಂಶಯ ಅಂತ ನಂಗೆ ಅರ್ಥ ಆಗಿಲ್ಲ ಸ್ವಾಮಿಗಳೇ ಬೇರೆ ರೀತಿ ಅದೇ ಏನ್ ಯೋಚನೆ ಮಾಡಿದ್ದಾರೆ ಇಲ್ಲೂ ಶ್ರುತಿನೂ ಸ್ಪಷ್ಟವಾಗಿದೆ ಅಗ್ನಿರ್ವಾಗ್ಭೂತ್ವ ಅದೇ ಅಗ್ನಿ ಮಾತ್ರ ಅಗ್ನಿ ಆಯ್ತು ಅಂತ ಹೇಳ್ತಾ ಇದ್ದ ಅಷ್ಟೇ ಅಲ್ಲಿ ಸಂಶಯಕ್ಕೆ ಏನು ಸ್ವಾಮಿಗಳಿಗೆ ಅಷ್ಟು ಇದಾಗಿ ಸಂಶಯ ಯಾಕೆ ಮಾಡ್ರು ನಮ್ಮ ಅಣ್ಣ ಇದೆಲ್ಲ ವಾಕ್ ಅಗ್ನಿ ಆಗೋದ್ರ ಅರ್ಥ ಏನು ಹೆಂಗ್ ವಾಕ್ ಅಗ್ನಿ ಆಗ್ಬಿಡತ್ತೆ ಅಂತ ಕೇಳ್ತಾ ಇದ್ದಾನೆ ವಾಕ್ ಯಾವತ್ ಬೇರೆ ಆಗಿದೆ ಅಂತ ನಾನು ಅಧ್ಯಾತ್ಮ ಆಗಿದಾಗ್ಲೂ ವಾಕ್ ಅಗ್ನಿ ಅಂತಾನೆ ಅದು ಉಪಾಸಕರಿಗೆ ಜನಾಂಗ ಅಲ್ಲಪ್ಪ ವಸ್ತುಸ್ಥಿತಿಯನ್ನೇ ಉಪಾಸಕರು ಉಪಾಸನೆ ಮಾಡ್ತಾರೆ ಹೊರತು ಅದು ಉಪಾಸನೆ ಶಾಸ್ತ್ರ ಇಲ್ಲದನ್ನೇ ಹೇಳ್ತಿಲ್ಲ ಇರೋದನ್ನೇ ಹೇಳ್ತಾರೆ ಉಪಾಸನೆ ಪ್ರಾಣದಲ್ಲಿ ವಿಶುದ್ಧಾದಿಗಳು ಇದೆ ಅದನ್ನೇ ಉಪಾಸನೆ ಹೇಳ್ತಾ ಇರುತ್ತೆ ಹೊರತು ಇಲ್ಲದೇ ಇರೋದನ್ನ ಭಾವನೆ ಮಾಡೋಕೆ ಹೇಳ್ತಿಲ್ಲ ಹಾಗೆ ವಾಗಾದಿಗಳಿಗೆ ಅಜ್ಞಾನಿ ಭಾವ ಇದೆ ಅದನ್ನೇ ಭಾವನೆ ಮಾಡಿ ಉಪಾಸಕರು ಕಟ್ಕೊಳ್ತಾರೆ ಅವ್ರಿಗೆ ಉಪಾಸಕರು ಹೆಸರೇ ಹೊರತು ನಾವು ಉಪಾಸನೆ ಮಾಡದೆ ಮಾತ್ರ ಕಟ್ಕೊಳ್ಳದೆ ಮಾಡಿದ್ರೆ ಅಜ್ಞಾನ ಆಗದೆ ಹೋಗಲ್ಲ ವಾಕ್ಕು ಪ್ರತಿಯೊಂದು ಇಂದ್ರಿಯ ಸೂಕ್ಷ್ಮಾಂಶವೂ ಆಯಾ ದೇವತಾಂಶವೇ ದೇವತೆಯ ರೂಪವೇ ಅದು ನಮ್ಮ ಅಣ್ಣ ಬೆಳೆಗೆ ಒಪ್ಪಲಿಲ್ಲ ನಿಂಗೆ ಅರ್ಥ ಆಗಲ್ಲ ಅಂದ್ರು ಸರಿ ಆಯ್ತಪ್ಪ ಬಿಡು ಅದು ಸಂಶಯಕ್ಕೆ ನಾವು ಸ್ವಾಮಿ ಯಾಕೆ ಸ್ವಾಮಿ ಅಂತ ಸಂಶಯ ಪಟ್ಟರಲ್ಲ ನಂಗೆ ಆಶೆ ಅದೇ ನಂಗೆ ಅರ್ಥ ಆಗಿಲ್ಲ ಯಾವ ಆಂಗಲ್ ಇದೆಯೋ ಅದಕ್ಕೆ ಕುತಶ್ಚ ಯೋಗಿ ವಿಷಯ ಇತಿ ಸಹ ಉಚ್ಯತೆ